ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಡೊಂಗರಗಾಂವ್ ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಡೊಂಗರಾದೇವಿಯ ಮುಂಗಾರು ಬಿತ್ತನೆಯ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಮುಂಬೈಲಿ ಕಾಣಿಸ್ತಿರೋದು ಶ್ರೀ ಡೊಂಗರದೇವಿಯ ರಥದ ಆಯುಷ್ಯ, ಅದರ ಅವಿಭಾಜ್ಯ ಅಂಗಗಳಿವೆ. ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಏನು ಮಾಡಿದ್ದಾರೆ ಅವು ಕಲ್ಲಿನ ರಥಗಳು. ಆ ಕಲ್ಲಿನ ರಥಗಳು ಭಾಳಷ್ಟು ಮಂದಿ ದೇವರನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಇವತ್ತಿಗೂ ಇತಿಹಾಸ ಇದೆ. ಆ ದೇವಿಯ ಕಲ್ಲುಗಳು, ಆ ಕಂಬಗಳು, ಆ ರಥಗಳು ಎಲ್ಲವುಗಳು, ಈ ರಥದ ಗಾಲಿಗಳು ಇಲ್ಲೇ ಬೇರೆ ಕಡೆ ಇವೆ. ಅವು ಮುಂದಿನ ದಿನದಲ್ಲಿ ತೋರಿಸ್ತೇವೆ. ಒಟ್ಟು ಡೊಂಗರದೇವಿ 5 ಜನ ಅಕ್ಕ ತಂಗಿಯರು ಇಲ್ಲಿ ಕಿಂಡಿ ಅಡಿಯಲ್ಲಂತ ಇಲ್ಲೇ ಹೋದಾಳೆ. ಬುತ್ತಿದೇವಮ್ಮ ಅಂತಿದ್ದಾಳೆ, ಶ್ರೀ ಡೊಂಗರ ದೇವತಿ ಮತ್ತು ಗಾಳಿ ದೇವತಿ ಮತ್ತು ಚಿಕ್ಕ ದೇವತಿ ಅಂತ 5 ಮಂದಿ ಅಕ್ಕ ತಂಗಿಯರು. ಸಮೀಪದ ಇಲ್ಲಿದಂಥ 2.5 ಕಿಲೋಮೀಟರ್ ದೂರದಲ್ಲಿ ಡೊಂಗರಗಾಂವ್ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಏನು ರಥದಲ್ಲಿ ಬಂದು ಈ ರಥ ಇಲ್ಲೇ ನಿಂತಾಗ ಆ ದೇವಿ ಬಂದು ಶ್ರೀ ಡೊಂಗರ ದೇವಿ ಬಂದು ಡೊಂಗರಗಾಂವದಲ್ಲಿ ವಾಸವಾಗಿದ್ದಾಳೆ. ಇದು ಯಾವಾಗ ಪ್ರಾರಂಭ ಆಯಿತು ಅಂತ ಹೇಳೋಕ್ಕಾಗಲ್ಲ. ಸುಮಾರು ಸಾವಿರಾರು ವರ್ಷಗಳಿಂದ ನಾವೇನು ಮಾಡ್ಲತ್ತಿದ್ದೆವು. ಈ ಊರ ಹೆಸರು ಡೊಂಗರದೇವಿ ಹೆಸರು ಮೇಲೆ ಬರ್ತದೆ. ಅದು ಪರಂಪರೆಯಾಗಿ ಜಾತ್ರೆಯನ್ನು ಮಾಡ್ತಿದ್ದೇವೆ. ಆ ಜಾತ್ರೆಗೆ ಅತಿ ಮುಖ್ಯವಾಗಿ ಹೇಳಂದ್ರೆ ಪ್ರಾರಂಭ ಡೊಂಗರದೇವಿ ಊರದೇ ಆದ ಒಂದು ಒಡವೆ ವಸ್ತ್ರಗಳಿದ್ದು ಅವೆಲ್ಲನೂ ಇದ್ದರಿಂದ ಶ್ರೀ ಡೊಂಗರದೇವಿಯ ಒಂದು ಮಹಿಮೆ ಈ ಭಾಗಕ್ಕೆ, ಈ ನಾಡಿಗೆ ಏನು ಅಪಾರ ಕೊಡುಗೆ ಇದೆ. ಮತ್ತು ನಾವು ಪ್ರತಿ ವರ್ಷ ಏನು ಬಿತ್ತಣಿಕೆ ಪ್ರಾರಂಭ ಆಗೋದು ಮುಂಚೆ ಒಂದು ದೇವಿಯ ಆರಾಧ್ಯ ಅಭಿಷೇಕವನ್ನು ಪೂಜೆ ಮಾಡಿ ದೇವಿಯನ್ನು ಸೇವೆ ಸಲ್ಲಿಸಿ ಈ ಬಿತ್ತಣಿಕೆಯ ರೈತರು ತಮ್ಮ ಬೀಜಗಳನ್ನು ಹೊಲಕ್ಕೆ ಬಿತ್ತಿ ಬೆಳೆಗಳು ಸರಿಯಾದ ಸಮಯಕ್ಕೆ ಬೆಳೀಲಿ, ದವಸ ಧಾನ್ಯಗಳನ್ನು ಒಂದು ರೀತಿಯಿಂದ ಯಾವುದೇ ಬೆಳೀಲಿ ಮತ್ತು ದವಸ ಧಾನ್ಯಗಳಿಗೆ ಯಾವುದೇ ಕೀಟ ಬಾಧೆಗಳು ಬಾರದಂತೆ ನೋಡಲೆಂತ ದೇವಿಯನ್ನು ನೆನೆಸಿ ದೇವಿಯನ್ನು ರುದ್ರಾಭಿಷೇಕವನ್ನು ಮಾಡಿ ದೇವಿಯ ಇಡೀ ನಾಡಿನ ಸಮಸ್ತ ಜನತೆಗೆ, ಸಕಲ ಕೋಟಿ ಜೀವರಾಶಿಗಳಿಗೆ ಒಂದು ಒಳ್ಳೆಯ ಆರೋಗ್ಯ, ಆಯುಷು, ಭಾಗ್ಯವನ್ನು ನೀಡಿ ನಮ್ಮ ಒಂದು ರೀತಿಯಿಂದ ಪ್ರತಿ ವರ್ಷ ನಾವು ಏನು ರೋಹಿಣಿ ನಕ್ಷತ್ರದಲ್ಲಿ ಮಳೆ ಪ್ರಾರಂಭವಾಗ್ತದೋ, ರೈತರ ಕಣ್ಮಣಿಯಾದಂಥ ರೋಹಿಣಿ ನಕ್ಷತ್ರದಲ್ಲಿ ರೋಹಿಣಿ ಮಳೆ ಪ್ರಾರಂಭವಾದ್ದರಿಂದ ಇಡೀ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಬಿತ್ತಣಿಕೆ ಮಾಡಬಹುದು. ಇದು ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿದೆ. ಮತ್ತು ಡೊಂಗರದೇವಿಯ ಕಾಂಡು ಜೂನ್ ಮೇದಲ್ಲಿ ರೋಹಿಣಿ ನಕ್ಷತ್ರ ಏನು ಮಳೆ ಬರ್ತದೆ ಅವಾಗ ಪ್ರಾರಂಭ ಆಗ್ತದೆ. ಅದೇ ರೀತಿ ದೀಪಾವಳಿಯಲ್ಲೂ ಕೂಡ ಒಂದು ವಿಜೃಂಭಣೆಯಾದ 4 ದಿವಸದ ಒಂದು ಜಾತ್ರೆಯನ್ನು ಮಾಡ್ತೇವೆ. ಆ ಜಾತ್ರೆಯ ಮುಂದಿನ ಅವಶೇಷಗಳು ಈಗ ನಮ್ಮ ಪ್ರಯಾಣ ಇಲ್ಲಿಂದ ಡೊಂಗರಗಾಂವ್ ಕರಬಸಪ್ಪನ ಮುತ್ತಿನ ಗುಡಿಯಿಂದ ಶ್ರೀ ರೇವಣಸಿದ್ದೇಶ್ವರ ಆಶ್ರಮದಿಂದ ಶ್ರೀ ಡೊಂಗರದೇವಿಯ ದೇವಸ್ಥಾನಕ್ಕೆ ಅವನು ಪ್ರಯಾಣ ಬೆಳೆಸೋಣ. ಬನ್ನಿ, ನೀವು ಎಲ್ಲರೂ ಮುಂದಿನ ಸಲ ಬರುವ ದಿನಗಳಲ್ಲಿ ದೇವಿಯ ಮೂಲ ಸ್ಥಳ ಏನು ದೇವಿ ಇಲ್ಲಿಂದ ಬಂತು ನಡ್ಕೊತ ಬಂದು ಏನು ಊರ ವಾಸ ಮಾಡಿದಾಳೆ ಅದನ್ನು ನಾವು ಈ ಸ್ಥಳದಿಂದ ಗುಡಿ ಕಡೆ ಹೋಗೋಣ ಅಂತ ಹೇಳಿ ಮುಗಿಸ್ತೇವೆ.
ಅರ್ಧಕ್ಕೆ ಹೋಗ್ತಾನಂತ ಈಗ ಸರಿ ಸೈಡ್ ಆಗಿ ನೀ श्री करबसवेश्वर महाराज की जय। श्री करबसवेश्वर महाराज की जय। ನೋಡು ಹೋಗಿ ನೋಡ್ಕೊತ ನೋಡ್ರಿ ಬಾರ ಅಮಿತ ಕಾಣ ಭಾರಿ ಸಿಗ್ತಾರೆ ಸೀಟ್ ಫ್ರೆಶ್ ಅಲ್ಲ ಈಗ ಮುಕ್ಕಳಿ लाइट हो गया ना हो गया ना लाइट पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेವಾವಶಿಷ್ಯತೆ ಪೂಜ್ಯ ವೇದಮೂರ್ತಿ ರೇಣುಸಿದ್ದಯ್ಯಪ್ಪ ಅವರು 85ನೇ ಇಸ್ವಿಯಲ್ಲಿ ರೇಣುಕಾಚಾರ್ಯರ ಆಶ್ರಮ ಸ್ಥಾಪನೆ ಮಾಡಿದ್ರು. ಅದಕ್ಕಿಂತ ಪೂರ್ವ ರಟ್ಗಲ್ ರೇವಣಸಿದ್ದೇಶ್ವರ ಗುಡ್ಡದೊಳಗಿದ್ದರು. ಡೊಂಗರಗಾಂವ್ ಭಕ್ತರು ಭಕ್ತಿಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಅಲ್ಲಿನಿಂದ ಇಲ್ಲಿಗೆ ಬರಮಾಡಿಕೊಂಡು ಕರ್ಕೊಂಡು ತೊಗೊಂಡು ಬಂದು ಇಲ್ಲಿ ಆಶ್ರಮ ಸ್ಥಾಪನೆ ಮಾಡ್ಲಿಕ್ಕತ್ತರು. ತದನಂತರ ಅದೇ ಪ್ರಕಾರ ಈ ಆಶ್ರಮ ಬೆಳ್ಕೊಂಡು ಬಂದರು. ಡೊಂಗುರಾವ್ ಗ್ರಾಮದ ಡೊಂಗುರಾವ್ ಕ್ರಾಸಿನಲ್ಲಿರುವಂಥ ಶ್ರೀ ರೇವಣಸಿದ್ದೇಶ್ವರ ಆಶ್ರಮದ ಪೂಜ್ಯರಾದಂಥ ಶ್ರೀ ಉದಯರಾಜ ಯೋಗಿಗಳಿಗೆ ಶಿವಾಚಾರ್ಯರಿಗೆ ಗ್ರಾಮದ ವತಿಯಿಂದ ಮತ್ತು ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಮಾಡಿದ್ದಾರೆ ಹೀಗೆಲ್ಲ ಹೌದಲ್ಲ ಈ ಊರ ಎಷ್ಟು ಹುಡುಗರು ಬರ್ತಾರೆ ಈಗ ಮಾಡ್ಲಿಕ್ಕೆ ಸಾಕಾದ್ರೆ
ಕೆಳಗೆ ಇಡ್ತೀರಾ ಜರ ಹಿಂದೆ ಸರಿ ಹಾಂ ರೈಟ್ ಈಗ ಮತ್ತು ಆಶ್ರಮ ಸಂಜೆ ಎಲ್ಲ ಮಾಡಿರ್ತಾರೆ ಮಲ್ಲಿಕಾರ್ಜುನ ಗುಡಿ ತಿರುಪತಿ ಗುಡಿ ರಾಜೇಂದ್ರ ಗುಡಿ ಲಕ್ಷ್ಮೀ ಗುಡಿ ಶಿವಗಪ್ಪಗೆರೆ ಹೋಗ್ಬರ ಹನ್ನೊಂದು ತನಕ ಹೋಗ್ಬರ ಜಡಿ ಇರೋದು ಏನಂತ್ರಿ ಹಾಂ ಮುಂದೆ ಇನ್ನು ಕೂಡ್ರಿ ಅಲ್ಲಿ ಬರ್ತೀನಿ ಎಲ್ಲಿ ನೋಡಿ ಎಲ್ಲಿ ಬರ್ತೀನಿ ಕೇಳಾರ ಬಾ ಹ್ಞೂ ಆಯ್ತು ನಿಮಿಷ
ಬೆಳಗ್ರಿ ಪಟ ಪಟ ಬೆಳಗ್ರಿ ಮುಗಿಸ್ರಿ ಬೆಳಗ್ಗೆ ಅಲ್ಲೇ ಮಾಡ್ರಿ ಕರ್ಪೂರದ ಆರುತಿ ನಿರುಪಮ ದೇವಗೆ ಪುನೀತದಿ ಬೆಳಗುವೆ ಕರಕುಲ ತಿಲಕಗೆ ಅಂಗಜ ಭಂಗಗೆ ಮಂಗಲನಾಥಗೆ ತುಂಗ ಸಂಗಮದಾತೆ ಸಂಗಮ ದೇವಗೆ ಪುನೀತದಿ ಬೆಳಗುವೆ ಕರಕುಲ ತಿಲಕಗೆ ओम आरुतम शेष मुर्तार मोजा ओम जोपाम अपयम दाराम दारा बिंदे बिंदे रमे तारमे तमुस्ता मर्द सेनम सेनायन आयनम मनोज वसमिति भूषणम त्वम इति वेदोत्तर मंत्रेण पुष्पांजलि समर्पयामि सामूहिकं पार्वतीश्वर श्री रमणिवास महाराज की जय डोंगर ಇದೊಂದೇ ಗುಡಿ ಪೂರ ಎಲ್ಲ ಹೇಳಿದ್ರೆ ಅಲ್ಲಿದೊಂದು ಇದು ಹೆಂಗದ ನೋಡ್ರಿ ಯಾವ್ದು ಲಾಂಚ್ ಅನ್ನೋದು ನೋಡಿದ್ರೆ ಎಲ್ಲ ಕ್ಲೀನ್ ಮಾಡಿಸಿಲ್ಲ ಕಿಲೋಮೀಟರ್ ನೋಡ್ರಿ ಹಂಗೆ ಹೋಯ್ತು ಹಂಗೆ ಮಾಡ್ಕೊತೀನಿ ಬಿಡಿ ನೋಡ್ರಿ ಅಲ್ಲಿ ನಾಲ್ಕು ಹಾಕಿರಲ್ಲ ನಾಲ್ಕು ಹಾಕಿರ ಈ ತಂಟ ನೋಡಿ ಹಾಕಿನ ಹುಡುಗ ಆಗ್ತದೆ ನಿಂದು ಅಂದು ನಾವು ತೊಗೊಂಡ್ಬಂದ ಸುಡಿಯೋ ಇದು ಸಂಗಪ್ಪನ ಅಂತ ಹೇಳಿ ಅಂದಲ್ಲ ಏನು ಹೇಳ್ಕೊಡ್ತೀವಿ ಈ ಪಂಚಾಯತ್ ಮೇಲೆ ಏನು ಬರ್ತಾನೆ ಈ ಕಡೆ ಇವರು ಅಲ್ಲಿ ಮೇಲೆ ಎಲ್ಲ ನೀರು ಬರಲ್ಲ ನೀವು ಪೂರ ಮ್ಯಾಲೆ ಏರು ಬರ್ಬೇಕು ನಮ್ಮ ಏರಿಯಾ ಬರ್ಬೇಕೈತಲ್ಲ ಏನು ನೀವು ಪೂರ ಇದಕ್ಕೆ ನಮ್ಮ ಏರಿಯಾ ಮೇಲೆ ಬರ್ಬೇಕು ಇದ್ರ ಮೇಲೆ ಹೋಗ್ಬೇಕು ಒಳಗಿದ್ದು ಅಲ್ಲೇ ಇರಬೇಕಾಗಿ ಮತ್ತೆ ನೀವು ಎಲ್ಲಿದ್ದೀಗ ಮಾಡಿರ್ತೀವಿ ನೀವು ಮಾಡೋದು ಯಾವ ಮಾಡಿರೋ ಏನು ಮಾಡಿದ್ರೆ ಮಾಡಿರ್ತೀವಿ ಏನು ಮಾಡೋದು ತೊಡೆ ಮಾಡಿದ್ರು ತೊಡೆ ಮಾಡಿ ಅವ್ರು ಚಾಲು ಬರ್ರಿ ಸರ ಬರ್ರಿ ಚೆನ್ನಾಗವ ರೀ
ಕಟ್ಟಡಗಳು ಕುರಿ ದನ ಕಬ್ಬು ತೋರಿ ಅದಿಲ್ ತೋರಿ ಗೊತ್ತಾರ ಅದು ಕುರಿದನ ಬರಲಿ ಯಾಕೆ ನಮ್ಗೆ ಮುಂದೆ ಸ್ಕೂಲ್ ತೋರ್ಬೇಕಾಯ್ತು ಹಾಗೆ ಹಿಂಗೆ ಬರ್ತದೆ ಇಲ್ಲಿ ಭಾಳ ನೀರು ಹೊಡೆಯಕ್ಕೆ ಆ ಕಡೆ ಒಳಗೋಯ್ತು ಕುರಿ ಮೂರ್ತಿ ಬಸವಣ್ಣ ಬರಲಾಗಿದ್ದು ಒಂದು ಯೂಟ್ಯೂಬಲ್ಲಿ ಕಳಿಸಿ ಬರತ್లేదు ಗಾಳಿ ಇದ್ದರೆ ನಾಳೆ ಒಂದು ಸಿಟಿ ಬಂದ್ರೆ ಹಿಡಿತು ಇದಕ್ಕೆ ಹೆಚ್ಚು ಬರ್ಬೋದು ಅಷ್ಟೇ ಬರಲ್ಲ ಅನುದಿನ ಭಕ್ತರ ಮನೆ
ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮಹಿಳೆಯರಿಂದ ಮಹಾಕುಂಭಮೇಳ ಜರುಗಿತು.
ಸೇರ್ತಾನೆ ಒಬ್ಬತ್ತಿಗೆ ಒಬ್ಬ ಸೇರ್ತಾನೆ ಇನ್ನೆಲ್ಲ ಅಜ್ಜಿ ಎಲ್ಲ ಮಂದಿಗೆ ಹಾಕಿ ಬರುತ್ತಾನ ಇವ್ರು ಸೇರ್ತಾರೆ ಅದೆಲ್ಲ ಅನ್ನ ಎಲ್ಲ ಗಂಗಾ ಬೈನೇ ಹೋಗ್ತಾರೆ ನೀವು 6 ದೊಡ್ಡ ಕೂಡ ಮಗೈಕ ಕನ್ನಡಿಕ 6 ದೊಡ್ಡ ಕೂಡ ಐತರತ್ತವ್ರು ಅಂಜಿ ಒಂದು ಐತಿಗ ಈಗಾಗ ಅಂಜಿ ಅಲ್ಲಿ ಹೊಂಟಿಲ್ಲ राजा बंधु ए राजा दुम्मा ए राजा ए दुम्मा ए कारियो ए कारियो ए कारियो ए कारियो ನಾವು ದೊಡ್ಡ ಇವ್ರದ್ದು ಎಲ್ಲರೂ ಬರ್ಬೇಕು ಏ ಸೋಮಣ್ಣ ಅಂದ್ರೆ ಏನೋ ತೋರ್ ಫೋನ್ ಇಲ್ಲ ಬಾಯದು ಇದು ಬಾಯದ ಮಲ್ವಿ ಏನ ಬಿದ್ರೆ ತರ್ತಾರಿ ನಮ್ಗೆ ಗೊತ್ತದ ತಳ ಯಾಕೆ ತರ್ತೀರಿ ಯಾಕೆ ಚಿಂತೆ ಮಾಡ್ತೀರಿ ಆರಾಮ್ ಅಲ್ಲಿ ನೋಡಿ ಮಕ್ಕಳು ಇರ್ತಾವ ಚಂದ ಎಲ್ಲ ಬರಲಿ ಏನಿಂದ್ರು
ಎಲ್ಲ ಊರಿನ ಸದ್ಭಕ್ತರು ಕೂಡಿಕೊಂಡು ಮತ್ತು ರೈತರು ಪಾಲ್ಗೊಂಡು ದೇವಿಗೆ ರುದ್ರಾಭಿಷೇಕ ಮಾಡಿದರು.
ಹಾಡಿ
Gracias.
ದೇವಸ್ಥಾನದ ಆವರಣದಲ್ಲಿ ಭಜನೆ, ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದರು. ರೈತರು ಬೆಳೆಯುವ ಬೆಳೆಗೆ ಯಾವುದೇ ಕೀಟನಾಶಕಗಳು ಬಾರದಂತೆ ಮತ್ತು ಸಕಾಲಕ್ಕೆ ಮಳೆ ಬೆಳೆಯಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿ ನಾಡಿನ ಜನತೆಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ನೀಡಲಿ ಎಂದು ಸಕಲ ಜೀವಿರಾಶಿಗಳಿಗೆ ಲೇಸಾಗಲಿ ಎಂದು ದೇವಿಯಲ್ಲಿ ಪ್ರಾರ್ಥಿಸಿ ಊರಿನ ಪ್ರಮುಖರಾದಂತಹ ಎಲ್ಲರೂ ಸೇರಿಕೊಂಡು ಆರಾಧ್ಯ ದೇವಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರೈತರಿಗೆ ಬಿತ್ತುವ ಬೀಜಗಳನ್ನು ನೀಡಲಾಯಿತು. ನಂತಹ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದರು.
ಕಾಟಿ ತುಂಬಿಸು ತಾಯಿ ಜ್ಞಾನದ ಜ್ಯೋತಿ ಡೋಹರ ದೇವಿನ ಹಿಡಿಯುವ ಎತ್ತಿ ತುಂಬಿಸು ತಾಯಿ ಜ್ಞಾನದ ಜ್ಯೋತಿ ಹಗಲು ನಿರ್ಗಾನ ಮಾಡುವ ಸತತ ಒತ್ತ ವೀರೋಚನ ಸಾಕು ಡೊಂಗರಗಾಂವ್ ಗ್ರಾಮದ ಗ್ರಾಮ ದೇವತೆಯಾದಂಥ ಈ ಡೊಂಗರ ದೇವಿಯ ಒಂದು ಉತ್ಸವ ಈಗ ಪ್ರತಿ ವರ್ಷ ನಮ್ಮ ದೀಪಾವಳಿ ಜಾತ್ರೆ ಆಗುತ್ತದೆ. ಆನಂತರ ಈಗ ರೈತರೆಲ್ಲ ಬಿತ್ತಣಿಕೆ ಪ್ರಾರಂಭ ಮಾಡೋರು. ಆ ಬಿತ್ತಣಿಕೆ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಈ ದೇವಿಯ ಒಂದು ಅಭಿಷೇಕ ಕಾರ್ಯಕ್ರಮ ಎಲ್ಲ ಗ್ರಾಮದ ಮಹಿಳೆಯರು ಈ ಕುಂಭಮೇಳ ಪ್ರಕಾರ ಇದರಿಂದ ಎಲ್ಲರೂ ಬಾವಿಯಿಂದ ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ಗ್ರಾಮ ದೇವಿ ದೇವಸ್ಥಾನಕ್ಕೆ ಬಂದು ಎಲ್ಲರ ಸಮಕ್ಷಮದಲ್ಲಿ ಎಲ್ಲ ಭಕ್ತ ಜನರು ಕೂಡಿಕೊಂಡು ನಮ್ಮ ಗ್ರಾಮದ ಈ ಪೂಜ್ಯರಾದಂಥ ಹಿರೇಮಠ ಸ್ವಾಮಿಗಳ ಒಂದು ಇದರಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಯರಬಾಗಿ ಸ್ವಾಮಿಗಳವರ ಮತ್ತು ಮಲ್ಲಯ್ಯಪ್ಪ ಸ್ವಾಮಿಗಳು ಇವರೆಲ್ಲಪ್ಪ ಅಂತಂದ್ರೆ ರುದ್ರಾಭಿಷೇಕ ಭಾಳ ಒಂದು 2 ಗಂಟೆಯವರೆಗೆ ಆ ಅಭಿಷೇಕದ ಒಂದು ಕಾರ್ಯಕ್ರಮ ನಡೀತದೆ. ಎಲ್ಲ ಗ್ರಾಮದ ಮುತ್ತೈದೆ ಹೆಣ್ಣುಮಕ್ಕಳೆಲ್ಲರೂ ಬಂದು ಈ ಗ್ರಾಮದಲ್ಲಿ ಭಾಗವಹಿಸಿ ಇನ್ನು ಮುಂದೇನಪ್ಪ ಅಂತಂದ್ರೆ ನಮಗೆ ಬಿತ್ತಣಿಕೆ ಮಾಡಲಿಕ್ಕೆ ಪರವಾನಗಿ ಕೊಟ್ಟಪ್ಲೆ ಆಯಿತು ದೇವಿ. ನಮ್ಮ ಗ್ರಾಮದಲ್ಲಿ ಯಾವತ್ತೂ ಈ ಸುಮಾರು 15-20 ವರ್ಷ ಆಯಿತು ಈಗ ಈ ಕಾರ್ಯಕ್ರಮ ಚಾಲು ಆಗಿ. ಇದಕ್ಕೆ ಮೊದಲಂತೂ ಪುರಾತನ ಕಾಲದಿಂದ ಬಂದಂಥ ಗುಡಿ ಇದೆ ಇದು. ಆದರೂ ಈಗ ಪ್ರತಿ ವರ್ಷ ಸ್ವಲ್ಪ ಬದಲಾವಣೆ ಆಗ್ತಾ ಬಂದದ. ಈಗ ಏನಪ್ಪ ಅಂತಂದ್ರೆ ಈ ಬಿತ್ತಣಿಕೆಗೆ ಪ್ರಾರಂಭದ ಮುಂಚೆ ಇದೊಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಎಲ್ಲರೂ ಈಗ ಪ್ರಸಾದ ಸೇವನೆ ಮಾಡ್ತಾರೆ. ಸಾಕಷ್ಟು ಎಲ್ಲ ಈ ಗ್ರಾಮ ಜನರೆಲ್ಲ ಬಂದಿರ್ತಾರೆ. ಅದಕ್ಕಂತ ಅಂತಂದ್ರೆ ಇನ್ನು ನಮ್ಮದು ಬಿತ್ತಣಿಕೆ ಪ್ರಾರಂಭ ಆಗ್ತಕ್ಕಂಥ ದಿನ ಇದು ಸಂತೋಷದಿಂದ ಮಾಡ್ತಾಯಿದ್ದೀವಿ. ನನ್ನ ಹೆಸರು ಸಂಗಪ್ಪ ಮಾಸ್ಟರ್, ನಿವೃತ್ತ ಶಿಕ್ಷಕ, ಡೊಂಗರಗಾಂವ್. ದೇವಿ ಮಾತೆಯ ನಮಃ. ಈ ಕಾರ್ಯಕ್ರಮ ಸುಮಾರು 4-5 ವರ್ಷಗಳಿಂದ ನಮ್ಮ ರೈತರು ಬಿತ್ತನೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಈ ದೇವಿಯ ಒಂದು ಆರಾಧನೆ ಮಾಡಿ ಅಭಿಷೇಕ ಮಾಡಿ ಮುತ್ತೈದರಿಂದ ಎಲ್ಲ ಅವರ ಉಡಿ ತುಂಬಿ ನಾಳೆಯಿಂದ ಬಿತ್ತನೆ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಈ ನಮ್ಮ ಗ್ರಾಮದಲ್ಲಿ ಒಂದು ಭಾಳ ಪೂರ್ವಜರಿಂದ ನಡೆದುಕೊಂಡು ಬಂದಂಥ ಕಾರ್ಯಕ್ರಮ. ಇನ್ನು ಮುಂದೆ ಎಲ್ಲ ರೈತರು ತಮ್ಮ ತಮ್ಮ ಹೊಲಗಳಲ್ಲಿ ಬಿತ್ತಿ ಬೆಳೆದು ಈ ಸಂಪ್ರದಾಯ ಮಾಡುತ್ತಾ ಬಂದಿಂದ ನಮ್ಮ ಗ್ರಾಮದಲ್ಲಿ ಯಾವಾಗಲೂ ಒಳ್ಳೆಯ ಫಸಲು ಸಿಗ್ತಾಯಿದೆ. ಒಳ್ಳೆಯ ರೈತರು ಸಮೃದ್ಧವಾಗಿ ಬೆಳೆದು ಆನಂದ ಪಡ್ತಿದ್ದಾರೆ. ಈ ಕಾರ್ಯಕ್ರಮ ನಮ್ಮ ಗ್ರಾಮಕ್ಕೊಂದು ಒಳ್ಳೆಯದಾಗಿದೆ. ಭಾಳ ಎಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಣ್ಣು ಮಕ್ಕಳು ಎಲ್ಲೆಲ್ಲಿ ನಾವು ಕೊಟ್ಟಿರ್ತೇವೆ ಆ ಎಲ್ಲ ಹೆಣ್ಣು ಮಕ್ಕಳು ಬಂದು ನಮ್ಮ ಗ್ರಾಮದ ಈ ದೇವಿಗೆ ಕುಂಭವನ್ನು ಹೊತ್ತುಕೊಂಡು ಬಾವಿಯಿಂದ ತಂದು ಅಭಿಷೇಕ ಮಾಡಿ ರುದ್ರಾಭಿಷೇಕ ಪ್ರತಿ ವರ್ಷ ಒಂದು ಸಂಪ್ರದಾಯ ನಮ್ಮ ಗ್ರಾಮದಲ್ಲಿ ಹಾಕಿಕೊಂಡಿದ್ದಕ್ಕೆ ನಮಗೂ ಸಂತೋಷ, ರೈತರಿಗೂ ಸಂತೋಷ. ನಮ್ಮ ಗ್ರಾಮಕ್ಕೊಂದು ಒಳ್ಳೆಯದಾಗ್ತಕ್ಕಂಥ ಆ ದೇವಿ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಈ ಕಾರ್ಯಕ್ರಮ ಗ್ರಾಮದವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಶಂಕರಯ್ಯ ಹಿರೇಮಠ, ಡೊಂಗರಗಾಂವ್, ನಿವೃತ್ತ. ನನ್ನ ಹೆಸರು ಶ್ರೀ ಚಂದ್ರಶೇಖರ್ ಗೋಳೆ, ಡೊಂಗರಗಾಂವ್, ಮಾಜಿ ಸೈನಿಕರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಪ್ರೆಸೆಂಟಾಗಿ ಗುಲ್ಬರ್ಗ ಜಿಲ್ಲೆ ಮಾಜಿ ಸೈನಿಕರ ಸಂಘದ ಗೌರವಾಧ್ಯಕ್ಷರಾಗಿ ಪ್ರತಿ ವರ್ಷ ನಾವೇನಂತಂದರೆ ನಮ್ಮ ಗ್ರಾಮದಲ್ಲಿ ಗ್ರಾಮದ ಅಧಿದೇವತೆಯಾದಂಥ ಡೊಂಗರದೇವಿ ತಾಯಿಯ ಪ್ರತಿ ವರ್ಷ ನಾವು ಭೂಮಿಯಲ್ಲಿ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ದೇವಿಯ ಒಂದು ರುದ್ರಾಭಿಷೇಕ ಹಾಗೂ ಒಂದು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ ಕಾಡು ಅಂತ ಪ್ರಸಾದ ಮಾಡ್ತೀವಿ. ಪ್ರತಿಯೊಬ್ಬರು ಕೂಡ ಪ್ರಸಾದ ತಗೊಂಡು ಪ್ರತಿಯೊಬ್ಬರು ಏನಪ್ಪ ಅಂದರೆ ದೇಣಿಗೆ ಕೊಡ್ತಾರೆ. ಅದೇ ರೀತಿ ನಾವು ಬೆಳಗ್ಗೆ ಸುಮಾರು 9 ಗಂಟೆಗೆ ಕುಂಭಮೇಳದೊಂದಿಗೆ ಕುಂಭ ಕಳಸ ಮುತ್ತೈದೆಯರನ್ನು ಕರೆದುಕೊಂಡು ಹೋಗಿ ಬಾವಿಯಲ್ಲಿ ಪೂಜೆ ಸಲ್ಲಿಸಿ, ಗಂಗಾಮಾತೆ ಪೂಜೆ ಸಲ್ಲಿಸಿ ನಮ್ಮ ಹಿರೇಮಠ ಸಂಸ್ಥಾನಕ್ಕೆ ಹೋಗಿ ಹಿರೇಮಠದ ಮಹಾಸ್ವಾಮಿಗಳ
ಆಗಮದೊಂದಿಗೆ ಎಲ್ಲ ಮುತ್ತೈದರನ್ನು ಕರೆದುಕೊಂಡು ಬಾಜಾ ಭಜಂತ್ರಿಯೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿ ಏನಪ್ಪ ಅಂತಂದ್ರೆ ಒಂದು ಇಲ್ಲಿ ಭವ್ಯವಾದ ರುದ್ರಾಭಿಷೇಕ ಮಾಡಿ ತದನಂತರ ಮಂಗಳಾರತಿ ಮಾಡಿ ನಾಳೆಯಿಂದ ಏನಪ್ಪ ಅಂತಂದ್ರೆ ಬಿತ್ತಣಿಕೆ ಮಾಡತಕ್ಕಂಥ ಭೂಮಿಯಲ್ಲಿ ಬೀಜ ಹಚ್ಚತಕ್ಕಂಥ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಶುರುವಾಗುತ್ತದೆ. ಇದು ಸುಮಾರು ವರ್ಷದಿಂದ ನಡೆದುಕೊಂಡು ಬಂದಿದೆ. ಯಾಕಂದರೆ ಈ ದೇವಿಯ ಒಂದು ಆರಾಧನೆ ಮಾಡಿದ ನಂತರ ನಾವು ಬಿತ್ತನೆ ಮಾಡಿದರೆ ನಮ್ಮ ಗ್ರಾಮದಲ್ಲಿ ತುಂಬ ಒಳ್ಳೆಯ ಬೆಳೆಗಳು ಸುಮಾರು ವರ್ಷದಿಂದ ಸುತ್ತ 12 ಹಳ್ಳಿಯಲ್ಲಿ ಏನಪ್ಪ ಅಂತಂದ್ರೆ ನಮ್ಮದು ಈ ದೇವಿಯ ಹೆಸರಿದೆ. ತುಂಬ ಆಶೀರ್ವಾದ ನಮ್ಮ ಗ್ರಾಮಕ್ಕೆ ದೇವಿಯ ಒಂದು ಕೃಪಾಶೀರ್ವಾದ ಇದೆ. ಹಾಗಾಗಿ ನಾವು ಇದನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ತಾಯಿ ಕೂಡ ನಮ್ಮನ್ನು ತುಂಬ ಸಮೃದ್ಧಿಯಾಗಿ ಬೆಳೆಗಳನ್ನು ಕೊಟ್ಟು ಕಾಪಾಡ್ತಾ ಇದ್ದಾಳೆ. ಪ್ರಥಮವಾಗಿ ಶ್ರೀ ಡೊಂಗರದೇವಿಯನ್ನು ಮನದಲ್ಲಿ ಸ್ಮರಿಸುತ್ತಾ ಸರ್ವಮಂಗಲ ಮಾಂಗಲ್ಯ ಶ್ರೀವೇ ಸರ್ವಾರ್ಥ ಸಾಧಕೆ ಶರಣಂತ್ರಂಬಕೆ ದೇವಿ ಡೊಂಗರದೇವಿಯೇ ನಮೋಸ್ತುತೆ. ನನ್ನ ಹೆಸರು ದೇವಿಕಾ ಗಂಡ ವೀರೇಶ ಬರ್ಮಂಡಿ. ನಾವು ಈ ಡೊಂಗರದೇವಿ ಕಾಂಡು ಸುಮಾರು ನನ್ನ ಮದುವೆಯಾಗಿ 20 ವರ್ಷ ಆಯಿತು. 20 ವರ್ಷದಿಂದ ಫಸ್ಟು ಇವು ಸಂಗೀನ ಮಹಿಳೆಯರು ಇವರು ಇವ್ರಲಿಂತ ಸ್ಟಾರ್ಟ್ ಆಗ್ಯದ ಇದು ಕಾಂಡು. ಪ್ರತಿ ಮನೆಗೆ ಹೋಗಿ ಇವರು ಅಕ್ಕಿ ಬೆಲ್ಲ ಇವು ಎಲ್ಲ ಕಾಳುಗಳು ತಂದು ಕಿಶಂದು ಇದು ಕಾಂಡ ಅಂತ ದೇವಿ ಕಾಂಡು ಮಾಡ್ತಾಯಿದ್ರು. ಇವಾಗ ಪ್ರತಿ ವರ್ಷ ಹೆಚ್ಚಿಗೆ ಹಾಕೋತಾನೆ ಹೋಗ್ಲತ್ತದ. ಜನಸಂಖ್ಯೆನೂ ಹಾಗೆ ಹೆಚ್ಚಿಗೆ ಭಕ್ತರು ತುಂಬ ಜನ ಬರ್ತಾ ಇದ್ದಾರೆ ಈ ಗುಡಿಗೆ. ಈಗ ಈ ದೇವಿಗೆ ಬರಲಾರ್ದವ್ರು ಯಾರೂ ಇಲ್ಲ ಅಂತ ಅನ್ಬೋದು. ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಗುಡಿಗೆ ಬಂದು ಭಕ್ತರು ಭಾಗವಹಿಸಬೇಕಾಗಿ ಕೇಳ್ತೀನಿ. ಇವರು ಡೊಂಗರದೇವಿ ಸಂಘ ಅಂತ ಏನು ತೆಗೆದಾರ್ರಿ. ಅದರಿಂದ ಡೊಂಗರದೇವಿಗೆ ಏನಾರ ಮಾಡಬೇಕು ಅಂತಾನೆ ಅಂತ ಇವ್ರು ಸಂಗೀನ ಮಹಿಳೆಯರೇ ಸೇರಿಕೊಂಡು ಇದು ಒಂದು ಕಾಂಡ ಮಾಡಿದ್ರೆ ಎಲ್ಲ ಮಹಿಳೆಯರು ಸೇರ್ಕೋತಾರ. ಒಂದು ಮುತ್ತೈದೆ ಸಂಗೀನ ಮಹಿಳೆಯರೇ ಈ ಗುಡಿಯನ್ನು ಸ್ಥಾಪನೆ ಮಾಡ್ಯಾರ. ಆಮೇಲೆ ಮಹಿಳೆಯರು ಹೊರಗೆ ಬಂದು ಕಿಶಂದು ಮುತ್ತೈದೆಯರಿಗೆ ಮನೆಗೆ ಹೋಗಿ ಮುತ್ತೈದೆಯರು ಭಾಗವಹಿಸ್ತಾರಲ್ಲ, ಇದು ಒಂದು ದೊಡ್ಡ ಹಬ್ಬ ಇದ್ದಂಗೆ ಈ ಊರಲ್ಲಿ. ದೀಪಾವಳಿಗೆ ಹೆಂಗೆ ಹಬ್ಬ ಮಾಡ್ತಾರೆ ಆಚರಣೆ ಮಾಡ್ತಾರೆ ಅದೇ ರೀತಿ ಈ ಕಾಂಡಿಗೆ ಅಂದ್ರೆ ರೈತರು ಬಿತ್ತುವ ವೇಳೆಯಲ್ಲಿ ಮುಂಚಿತವಾಗಿ ದೇವಿಗೆ ಕಾಂಡ ಮಾಡ್ಕೆಂದು ಬೀಜ ಕೈದೊಳಗಿಡ್ದು ಹೊಲದಲ್ಲಿ ಬಿತ್ತುತ್ತಾರೆ. ನಾವೇ ನಿನ್ನ ಹೆಸರು ನನ್ನ ಹೆಸರು ನಾಗಮ್ರಿ ಡೊಂಗರ್ಗಾಂವ್. ನಾವು ಮಹಿಳಾ ಸಂಘ ಡೊಂಗರದೇವಿ ಸಂಘ ಹೆಸರಿಟ್ಟು ನಾವು ಸಂಘ ಮಾಡ್ಕೊತ ಹೋಗಿದ್ದೆವು. ಈ ಮೊದಲೇ ನಮ್ಮಿಂದೇ ಇದು ಉದ್ಘಾಟನೆ ನಾವು ಮಾಡಿದೆವು. ನಮಗೆ ದೇವಿ ನಡೆಸ್ಕೊಟ್ಟಾಳ. ಈ ಗುಡಿ ಎಲ್ಲ ಛತ್ತಿಗೆಲ್ಲ ಅನಸ್ ತಂದು ಹಾಕಿದೆವು. ಈ ದೇವಿ ಛತ್ ಹಾಕೊಂಬಂದು ನಾವು ಹೆಣ್ಮಕ್ಳೆಲ್ಲ ಓಡಾಡಿ ಪಟ್ಟಿ ತಂದು ಕೊಟ್ಟಿದ್ದೆವು. ಈ ದೇವಿಲಿಂದ ನಮಗೆ ಲಾಭ ಆಗ್ಯದ. ಈ ದೇವಿ ನಮಗೆ ನಡೆಸ್ಕೊಟ್ಟಾಳ. ನಾವು ಮಹಿಳಾ ಸಂಘದವರು 22 ಮಂದಿ ಇದ್ದೇವ್ರಿ. ನಾವು ಇಲ್ರಿ ಫೈನಾನ್ಸ್ ತೆಗೆದಿಲ್ಲ. ಯಾರೇ ಗರೀಬರಿಗೆ ನಮ್ಮ ಸಂಘದ ಉಳಿತಾಯ ಹಾಕಿ ಅವ್ರಿಗೆ ಸಹಾಯ ಮಾಡಿಕೊಟ್ಟಿದ್ದೆವು. ಇಲ್ಲಿ ಒಬ್ಬಾಕಿ ಗರೀಬ್ರ ಹೆಣ್ಮಗಳಿದ್ದಳು, ನಮ್ಮ ಸಂಘದ ಕಡೆದು ಉಳಿತಾಯ ಹಾಕಿ ಆಕೆಗೆ ಮನೆ ಮಾಡಿಕೊಟ್ಟಿದ್ದೆವು. ಏನಾರ ಊರಾಗ ಯಾವುದೇ ಶಾಲಿ ಮಾಸ್ಟರ್ ಬದಲಿಯಾಗಿ ಹೋದ್ರೂ ಅವ್ರಿಗೆ ನಾವು ಸನ್ಮಾನ ಮಾಡಿದ್ದೆವು. ನಮಗಿಲ್ಲದೆ ಅವ್ರನ್ನೂ ಕರಿತಿದ್ರು. ನಾವು ನಮ್ಮ ಸಂಘದ ಕಡೆದು ಮಾಡಿದ್ದೇವ್ರಿ. ಅವರಿಗೆ ಈ ಡೊಂಗರದೇವಿ ಸಂಘದಿಂದೇ ಮಾಡಿದ್ದೇವೆ ನಾವು. ಏನಾನು ಈಗ ಏನಾರ 40-50 ವರ್ಷ ಐತ್ರಿ ನಾವು ನಡ್ಸ್ಕೊಂಡು ನಡೆದು. ಇಲ್ಲೇ ದೇವಿ ಮೊದಲ್ರಿ. ದೇವಿ ಮೊದಲಿದ್ದಾಗೆ ನಾವು ಮಾಡಿದ್ದೇವ್ರಿ. ಆಕೆ ಇಲ್ಲದೆ ನಾವೆಲ್ಲಿಗೆ ಹೋಗಿದ್ದೀವಿ. ಆಕಿನಿಂದೇ ಕೂತಿದ್ದೇವೆ ನಾವು 22 ಜನ ಫಸ್ಟಿಗೆ ಮಾಡಿದೆವು. ಇದು ಕಾಂಡ್ ಮಾಡರಿ ಎಲ್ಲ ಊರಾಗ ಮಾಡತ್ತಾರ, ನಮ್ಮ ದೇವಿಗೂ ನಾವು ಮಾಡ್ಕೊಂಬರಿ ಅಂತೇಳಿ ಕಸಿಂದ ನಾವೆಲ್ಲ ಹೆಣ್ಮಕ್ಳು ಕಲಿತು ಅವಾಗ ಇದು ಕಾಂಡ ಸ್ಟಾರ್ಟ್ ಮಾಡಿದೆ ನಾವು ಹೆಣ್ಮಕ್ಳು. ಏನ್ರಿ ಏನಿಲ್ರಿ, ನಮಗೆ ದೇವಿ ನಡೆಸ್ಕೊಟ್ಟಾಳ್ರಿ. ದೇವಿ ನಾವು 10 ಬೇಡದೇವು ಅಂದ್ರೆ ಅವ್ರು 20 ಕೊಟ್ಟಾರ್ರಿ. ದೇವಿಗೆ ಯಾರೂ ಇಲ್ಲ ಅಂದಿಲ್ರಿ. ದೇವಿ ಮೇಲೆ ಭಕ್ತಿ ಎಲ್ಲ ನಮ್ಮ 3 ಜನನೇ ಆಕಿನ ಮೇಲೆ ಭಕ್ತಿ. ಊರು ಒಕ್ಕಟ್ಟ ಆಕಿನ ಮೇಲೆ. ಇದು ಏನು ಎಲ್ಲಿ ಬೇಡ್ಲಕ್ಕೆ ಹೋದ್ರೂ ಯಾರನ್ನೂ ನಮಗಿಲ್ಲ ಅಂದಿಲ್ರಿ. ನಾವು ಏನು ಬೇಡದೆ ಡೊಂಗರದೇವಿ ಸಂಘದವ್ರು ಹೊಂಟಾರ, ಅವ್ರು ಏನು ಬೇಡ್ತಾರ ನಾವೆಲ್ಲ ಕೊಡ್ಬೇಕಂತ ನಮ್ಮಲ್ಲೆಲ್ಲ ಗಂಡ್ಸು ಮಕ್ಕಳು ನಮಗೆ ಸಹಾಯ ಮಾಡಿದ್ರಿ. ನಾವು ಎಲ್ಲಿ ಗುಂಪಾಗಿ ನಡೆದೇವು ಅಂದ್ರೆ ಇವರೆಲ್ಲ ಡೊಂಗರದೇವಿ ಸಂಘದವ್ರು ಎಲ್ಲಿಗೆ ನಡೆದಾರ ಎಲ್ಲಿಗಿಲ್ಲ ಅಂತೆಲ್ಲನೂ ಕೇಳ್ತಿದ್ರಿ. ಎಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ಟಾಡ್ರಿ. ದೇವಿಗೆ ನಾವು ದುಡ್ದಿದ್ದೇವೆ, ದೇವಿ ನಮ್ಮ ಮಕ್ಳಿಗೆ ಸುಖ ಕೊಟ್ಟಾಡ್ರಿ. ನಾವು ದುಡ್ದಿದ್ದ ಫಲ ನಮ್ಮ ಮಕ್ಳಿಗೆ ಸಿಕ್ಕದ್ರಿ. ನಾವು ಎಷ್ಟು ವರ್ಷ ಹಿಡ್ಕೊಂಡು ಮಾಡ್ಕೊತ ಬಂದಿದ್ರು ನಮ್ಮ ಮಕ್ಳಿಗೆ ಎಲ್ಲಿ ಹೋದ್ರೂ ಆ ದೇವಿ ಅನ್ನ ಕೊಟ್ಟಾಡ್ರಿ, ಕೆಲಸ ಕೊಟ್ಟಾಳ. ಆ ದೇವಿಗೆ ನಾವು ಏನು ದುಡ್ಕೊಂಡ್ರು ಕಡಿಮೆ ಇದ್ದಂಗೆ. ನಮಗೆ ಡೊಂಗರ ದೇವಿ ಅಂದ್ರೆ ಒಂದು ಬಂಗಾರ ಇದ್ದಂಗೆ ರೀ. ನಮ್ಮ ಊರಾಗ ದೇವಿನೇ ನಮ್ಮ ಬಂಗಾರ.
ನಾವು ಎಲ್ಲಿ ಬೇಡ್ಲಕ್ಕೆ ಹೋದ್ರೂ ಅಲ್ಲಿನೂ ನಮ್ಮ ಗಣಸ ಮಕ್ಕಳು ನಮ್ಗೆ ಮರ್ಯಾದೆ ಕೊಟ್ಟಾರ್ರಿ ನಮಗೆ. ಸರ್ವ ಮಾಂಗಲ್ಯ ಶಿವೇ ಸರ್ವಾದ ಸಾಧಿಕೆ ಶರಣಿ ತ್ರಂಬಕೆ ಗೌರಿ ನಾರಾಯಣ ನಮಸ್ತುತೆ. ಆರಾಧ್ಯ ದೇವತೆ ಅಂತ ಡೊಂಗರ ದೇವಿಯ ಒಂದು ನಮ್ಮ ಗ್ರಾಮ ದೇವತೆ. ಪ್ರತಿ ವರ್ಷ ಏನಪ್ಪ ಅಂದ್ರೆ ನಮ್ಮ ಊರಾಗ ಈ ದೀಪಾವಳಿಯ ಒಂದು ಪಾಡಿ ದಿವಸ ಪಲ್ಲಕ್ಕಿ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ಡೊಂಗರ ದೇವಿಯ ಒಂದು ಅದ್ಭುತವಾದ ಒಂದು ಲೀಲೆ ಏನಪ್ಪ ಅಂದ್ರೆ ಎಲ್ಲ ಊರಿನ ನಮ್ಮ ಹೆಣ್ಮಕ್ಳು ಏನಾದ್ರು ಅಂದ್ರೆ ಈ ಜಾತ್ರಾ ಮಹೋತ್ಸವಕ್ಕೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಒಂದು ಯಾವುದೇ ಒಂದು ನಮ್ಮಲ್ಲಿ ಡೊಂಗರ ದೇವಿಯ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೆ ಭೀ ಎಲ್ಲರೂ ಏನಪ್ಪ ಅಂದ್ರೆ ಆಕೆ ಗುಡಿ ತುಂಬಿ ಆಕೆ ಅಭಿಷೇಕ ಮಾಡಿ ಕಾರ್ಯಕ್ರಮ ಹಮ್ಮಿಕೊಡ್ತಾರೆ. ನಮ್ಮ ಈಗ ಆಗಿನ ಕಾಲಕ್ಕೆ ನಮ್ಮ ಅಕ್ಕ ನಮ್ಮ ಹೆಣ್ಮಕ್ಳು ಏನಪ್ಪ ಅಂದ್ರೆ ಈ ಡೊಂಗರ ದೇವಿ ಮಹಾಪ್ರಸಾದ ಮಾಡ್ತಿರು. ಮುಂದೆ ಏನಪ್ಪ ಅಂದ್ರೆ ಈಗ ನಾವೊಂದು 15 ವರ್ಷ ಆಯ್ತು ಸರ. 15 ವರ್ಷ ಏನಾಯಿತು ನಮ್ಮ ಎಲ್ಲ ಕಡೆಗೆ ಖಾಂಡ್ ಮಾಡ್ತಾರೆ. ಈ ನಂಬಲ್ಲಿ ಏನಪ್ಪ ಅಂದ್ರೆ ಡೊಂಗರ ದೇವಿ ಖಾಂಡ್ ಮಾಡಿ ನಾವು ಬಿತ್ತಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿದೆವು ರೀ. ಒಂದು 8 ಮಂದಿ ಎಲ್ಲ ಊರಿನೆಲ್ಲ ಮಂದಿ ಕಲಿತು ಅವಾಗ ನೋಡೋದು ನಮ್ಮ ಡೊಂಗರ ದೇವಿ ಏನಪ್ಪ ಅಂದ್ರೆ ಪ್ರತಿ ಮೇ 25 ತಾರೀಕು ಏನಪ್ಪ ಅಂದ್ರೆ ಈ ಖಾಂಡ್ ಕಾರ್ಯಕ್ರಮ ಇಟ್ಕೊಂಡು ಎಲ್ಲರೂ ಖಾಂಡ್ ಆಗತ್ತಾನ ನಾವು ಯಾರೂ ಬಿತ್ತಲ್ರಿ. ಅದರಂತೆ ಈಗಿಂದೇನು ಮಹಿಮಾ ಏನಪ್ಪ ಅಂದ್ರೆ ನಮ್ಮ ಊರಾಗ ನಾವೇನು 15 ವರ್ಷ ಆಯಿತು ಇದು ಕಾರ್ಯಕ್ರಮ ಮಾಡುತ್ತಿದ್ದೆವು. 15 ವರ್ಷ ಹಿಡಿದು ನಾವು ಖಾಂಡ ಎಂದು ಚಾಲು ಮಾಡಿ ನಮ್ಮ ಊರ ಮೇಲೆ ಹೆಚ್ಚಿಗೆ ಮಳೆ ಬೀಳ್ತದೆ ರೀ. ಅದೊಂದು ಆಕಿಂದು ಭಾಳ ಅದ್ಭುತವಾಗಿ ಒಂದು ಲೀಲಾ ಅದ. ಎಲ್ಲ ಏನಪ್ಪ ಅಂದ್ರೆ ನಮ್ಮ ಸಹಕಾರ ಏನಪ್ಪ ಅಂದ್ರೆ ನಮ್ಮ ಊರಿನೆಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಈ ಕಾರ್ಯಕ್ರಮಕ್ಕೆ ಏನಪ್ಪ ಅಂದ್ರೆ ಎಲ್ಲರೂ ಬಂದು ಪ್ರೋತ್ಸಾಹ ಕೊಟ್ಟು ಆ ದೇವಿ ಎಂಬ ಮಹಾಪ್ರಸಾದ ತೊಗೊಂಡು ಅವರು ಸ್ವೀಕರಿಸ್ತಾರೆ. ಈಗೇನಪ್ಪ ಅಂದ್ರೆ ಎಲ್ಲ ನಮ್ಮಲ್ಲಿ ಆತ್ಮೀಯರು ಎಲ್ಲರೂ ಅಡುಗೆ ಮಾಡೋರು, ಊರನ್ನು ಹೆಣ್ಮಕ್ಕಳು, ದೊಡ್ಡವರು, ಸಣ್ಣವರು ಎಲ್ಲ ಏನಪ್ಪ ಅಂದ್ರೆ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮ ಮಾಡ್ತಾರೆ. ಪ್ರತಿ ವರ್ಷ ಏನಪ್ಪ ಅಂದ್ರೆ ಬೆಳಗನೆ ಏನಪ್ಪ ಅಂದ್ರೆ ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡು ಈ ವರ್ಷ ಏನಪ್ಪ ಅಂದ್ರೆ 2 ಊರ ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ. ಅಂದ್ರೆ ಚಂದ ವರ್ಷಿಗೆ ಒಂದು ನಮ್ನ ಅಲ್ಲಿ ಅಂತೇಳಿ ಒಂದು 500 ಹಿಡ್ಕೊಂಡು 600 ಮುತ್ತೈದೆಯರು ಅತ್ತಾರ ರೀ. ಎಲ್ಲ ಎಲ್ಲೆಲ್ಲಿನೂ ಎಲ್ಲ ಹೆಣ್ಮಕ್ಳು ಬಂದು ನಮ್ಮ ದೇವಿ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾರೆ ಅಂಥೇಳಿ ಈ ಡೊಂಗರ ದೇವಿ ಒಂದು ಕೃಪಾಶೀರ್ವಾದ ನಮಗದ ಅಂಥೇಳಿ ಇಲ್ಲಿ ತನಕ ಯಾವುದೇ ಒಂದು ನಾವು ಕಾರ್ಯಕ್ರಮ ಮಾಡಿದ್ದೆವು. ಇಲ್ಲಿ ಏನಪ್ಪ ಅಂದ್ರೆ ಆಗೋತ್ತಿನ ದಿನ ನಮ್ಮದು ಯಾವುದೇ ಏನೂ ಆಗಿಲ್ಲ. ಆಕಿನೊಂದು ಪ್ರಭಾವ ಏನಪ್ಪ ಅಂದ್ರೆ ನಮ್ಮ ಎಲ್ಲರಿಗೆ ಅದ, ಆಕಿನ ಆಶೀರ್ವಾದ ಅದ ಅಂತ ಹೇಳ್ತಾ ಈ ಡೊಂಗರ ದೇವಿಯ ಒಂದು ಮಾತಾಡೋಕ್ಕೆ. ಡೊಂಗರ ಗ್ರಾಮವು ಗುಲ್ಬರ್ಗ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಟ್ಟೆ ಕಡೆಯ ಗ್ರಾಮವಿದ್ದು ಈ ಡೊಂಗರ ಗ್ರಾಮವು ಬೀದರ್ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆಯ ಬಾರ್ಡರ್ನಲ್ಲಿ ಅಂದರೆ ತುದಿ ಅಂಚಿನಲ್ಲಿ ಮತ್ತು ಕಮಲಾಪುರ ತಾಲೂಕಾ, ಹುಮನಾಬಾದ್ ತಾಲೂಕಾ, ಚಿಟ್ಟಗುಪ್ಪ ತಾಲೂಕಾ ಮತ್ತು ಬಸವಕಲ್ಯಾಣ ತಾಲೂಕಿನ 4 ಕಡೆಯಿಂದ ಸರಹದ್ದು ಹೊಂದಿದ್ದು ಮೇಲ್ಗಡೆ ಉತ್ತರ ದಿಕ್ಕಿನಲ್ಲಿ ಮುಲ್ಲಾಮರಿ ಹರಿತಿದ್ದು ಅದಕ್ಕೆ ಮುಂಚೆನೇ ಬಂದ ಕೂಡಲೇ ಒಂದು ನಮ್ಮ ಆ ಮುಲ್ಲಾಮರಿಯಿಂದ ಒಂದು ಗ್ರಾಮಕ್ಕೆ ಬರುವಂಥ ಹಾದಿ ಇದೆ, ಅದು ರಾಸೂರು ಹಣದಿ ಅಂತಾರೆ. ಇಲ್ಲಿ ಹಣದಿಯಿಂದ ಬಂದ ಮೇಲೆ ನಮ್ಮ ಮುಂದುಗಡೆ ಬಂದ ಮೇಲೆ ಅಲ್ಲಿ ಒಳಗೆ ಬಂದು ಪಂಚಾಯತ್ ಬರ್ತದೆ. ಇಲ್ಲಿ ನಮ್ಮ ಡೊಂಗರ ದೇವಿಯ ಒಂದು ದೇವಸ್ಥಾನದ ದಿಂದ ನಮ್ಮ ಊರಿನ ಮನೆತನಗಳನ್ನು ಪ್ರಾರಂಭವಾಗ್ತವೆ. ಅಂದರೆ ಮೊದಲಿಗೆ ಪೂಜಾರಿಯವರು ಮನೆತನ, ಅಲ್ಲಿ ರಾಜೇಶ್ವರ ಮನೆತನ, ಲಗಶೆಟ್ಟಿಯವರು, ಇದೇ ರೀತಿಯಾಗಿ 100 ಮನೆತನಗಳಿವೆ. ಕಡಬೇನೂರಿದೆ, ಬರಬಂಡಿಯವರಿದೆ, ಇಟ್ಟಿಗೆ ಇದೆ, ಒಡ್ಡಣಿಕೆಯವರು ಇದೆ, ಜನಕಟ್ಟೆಯವರು ಇದೆ, ಮಾಶೆಟ್ಟಿಯವರು ಇದೆ, ಮತ್ತು ರಾಂಪುರವರು ಇದೆ, ಕಂಬಾರ್ ಇದೆ, ಬಡಿಗೇರದವರು ಇದೆ, ಅಕ್ಸಲ್ರು ಇದ್ದಾರೆ, ಡೈಗೆನವರು ಇದ್ದಾರೆ, ಕಾಂಬ್ಳೇನವರು ಇದ್ದಾರೆ, ರಾಗೇನವರು ಇದ್ದಾರೆ, ಮತ್ತು ಸೊನೈದವರು ಇದ್ದಾರೆ, ನಾಟಿಕಾರಿದ್ದಾರೆ ಮತ್ತು ಮರಗುತ್ತಿಯವರಿದ್ದಾರೆ. ಹೀಗೆ ಇದೇ ರೀತಿಯಾಗಿ 100 ಮನೆತನಗಳಿಂದ ಒಂದು ಹೊಂದಿದ್ದು ಇದು ಒಂದು ದೊಡ್ಡ ಪ್ರಮಾಣದ ಗ್ರಾಮವಾಗಿದ್ದು ಇದು ಇತಿಹಾಸ ಪೂರ್ವದಿಂದಲೂ ಒಂದು ಗ್ರಾಮ ಉಳಿದಿದೆ. ಈ ಇತಿಹಾಸ ಇದೇ ಅಲ್ಲಕ್ಕೆ ಶ್ರೀ ಡೊಂಗರ ದೇವಿಯ ಊರಿನ ಹೆಸರು ಮತ್ತು ದೇವಿ ಹೆಸರು ಒಂದೇ ಅಕ್ಷರದಿಂದ ಪ್ರಾರಂಭವಾಗಿದ್ದು ಅಪರೂಪದ ಗ್ರಾಮವಾಗಿದೆ. ಈ ದೇವಿಯ ಒಂದು ರಥವನ್ನು ನಾವು ನಿನ್ನೆ ನೋಡಿದ್ದೇವೆ, ಆ ಸ್ಥಳವನ್ನು ಪರಿಶೀಲನೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಸುಮಾರು 100 ವರ್ಷಗಳಿಂದ ಈ ದೇವಿಯನ್ನು ನಡೆಯುತ್ತಾ ದೇವಿ ಭಕ್ತರು ದೇಶ ವಿದೇಶಗಳಲ್ಲಿಯೂ ಕೂಡ ದೇವಿ ಭಕ್ತರಿದ್ದಾನೆ. ದೇವಿಯ ಏನು ರೈತರ ಬಗ್ಗೆ ಕಾಳಜಿ ಇಟ್ಟು ನಮ್ಮ ಗ್ರಾಮದ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಜಗತ್ತಿಗೆ ಶಾಂತಿ, ನೆಮ್ಮದಿ, ಸುಖ, ಸೌಭಾಗ್ಯ ಎಲ್ಲ ರೀತಿಯಿಂದವು ಸಕಲ ಜೀವ ರಾಶಿಗಳಿಗೆ ಒಂದು ಲೇಸನ್ನು ಬಯಸಲಿ ಎಂದು ಭಕ್ತಾದಿಗಳು ಎಲ್ಲರೂ ದಾಸೋಹ ಮಾಡಿ ದೇವಿಯ ಪೂಜೆಯನ್ನು ಅಭಿಷೇಕವನ್ನು ಮಾಡಿ
ಭೂಮಿ ತಾಯಿಗೆ ಒಂದು ಬೀಜ ಬಿತ್ತಣಿಕೆ ಕಾರ್ಯಕ್ರಮ ಇಟ್ಟುಕೊಳ್ತಾರೆ. ಇದು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಗ್ರಾಮದಲ್ಲಿ ಎಲ್ಲರೂ ಯಾವುದೇ ಮತ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರೂ ಭಾಗಿಯಾಗಿ ದೇವಿಯ ದರ್ಶನ ಪಡುತ್ತಾರೆ. ಅದೇ ರೀತಿಯಾಗಿ ದೇವಿಯ ಒಂದು ವಿಜೃಂಭಣೆಯ 3 ದಿವಸಗಳ ಜಾತ್ರೆ ಇದು ದೀಪಾವಳಿಯ ಸಮಯದಲ್ಲಿ ನಡೆಯುತ್ತದೆ. ದೀಪಾವಳಿಯಲ್ಲಿ ಒಟ್ಟು 3 ದಿವಸ ಕಾರ್ಯಕ್ರಮವಿದ್ದು ಈ ಗ್ರಾಮದಲ್ಲಿ ಸರ್ಕಾರಿ ಪ್ರೈಮರಿ ಸ್ಕೂಲ್ ಇದೆ, ಸರ್ಕಾರಿ ಹೈಸ್ಕೂಲ್ ಇದೆ, ಒಂದು ಬಾಲಕರ ವಸತಿ ನಿಲಯ ಇದೆ, ಒಂದು ಬಸವೇಶ್ವರ ಶಿಕ್ಷಣ ಸಂಸ್ಥೆ ಇದೆ, ಶ್ರೀ ಡೊಂಗರದೇವಿ ಹೆಸರು ಮೇಲೆ ಅದೊಂದು ಶಿಕ್ಷಣ ಸಂಸ್ಥೆ ಇದೆ. ಇದು ಅಲ್ಲದ ಕೂಡ ಸ್ವಲ್ಪ ದಿವಸದಲ್ಲಿ ಒಂದು ಕಾಲೇಜು ಪ್ರಾರಂಭವಾಗ್ತದೆ. ಈ ಗ್ರಾಮಕ್ಕೆ ಬಸವ ಕಲ್ಯಾಣದಿಂದ ಕಿಣ್ಣಿದಿಂದ ಮೇನ್ ಮುಖ್ಯ ರಸ್ತೆಗಳನ್ನು ಹೊಂದಿದ್ದು ಮತ್ತು ಉತ್ತರ ದಕ್ಷಿಣ ದಿಕ್ಕಿಗೆ ಒಂದು ರೋಡ್ ಹೋಗುತ್ತದೆ. ಇದನ್ನು ಗುಲ್ಬರ್ಗ ದಿಕ್ಕಿಗೆ ಹೋಗುತ್ತದೆ. ಅದೇ ರೀತಿಯಾಗಿ ಕಿಂಡಿ ಒಡೆಯಲ್ಲಮ್ಮ ಇದ್ದಾರೆ. ಅದೇ ರೀತಿ ಗೂರು ಸುತ್ತಮುತ್ತಲ ಇತಿಹಾಸ ಪೂರ್ವಂಥ ದೇವಸ್ಥಾನಗಳು ವೀರಭದ್ರೇಶ್ವರ ದೇವಸ್ಥಾನ, ಶ್ರೀ ಮಲ್ಲಿಕಾರ್ಜುನ ಅಂತ ಮಲ್ಕಣ ದೇವರಂತ ನಾವು ಆಡು ಭಾಷೆಯಲ್ಲಿ ಆ ದೇವಸ್ಥಾನವು, ಇಲ್ಲಿ ಭೀಮಲಿಂಗೇಶ್ವರ ಇದೆ. ದಕ್ಷಿಣ ದಿಕ್ಕಿನ ರಾಮಲಿಂಗೇಶ್ವರ, ಇದು ಭೀಮಲಿಂಗೇಶ್ವರ ಪಾಂಡವರ ಕಾಲದಿಂದ ಮತ್ತು ರಾಮಲಿಂಗೇಶ್ವರ ರಾಮಾಯಣದಿಂದಂತೂ ಅದನ್ನು ಇಲ್ಲಿಂದ 3 ಕಿಲೋಮೀಟರ್ ಮೇಲೆ ರಾಮಲಿಂಗೇಶ್ವರ ಇದೆ, 1 ಕಿಲೋಮೀಟರ್ ಮೇಲೆ ಭೀಮಲಿಂಗೇಶ್ವರ ಇದೆ. ಅದೇ ರೀತಿಯಾಗಿ ಸಿದ್ದೇಶ್ವರ ಅಂತ ಅದು ಕೂಡ ದೀಪಾವಳಿ ಸಮಯದಲ್ಲಿ ಒಂದು ಜಾತ್ರಾ ಆಗುತ್ತದೆ. ಅದೇ ರೀತಿಯಾಗಿ ಊರಲ್ಲಿರುವಂಥ ವೀರಭದ್ರೇಶ್ವರ ದೇವಸ್ಥಾನ, ರಾಚೋಟೇಶ್ವರ ದೇವಸ್ಥಾನ ಮತ್ತು ಇಲ್ಲಿ ನಮ್ಮ ಕ್ರಾಸಿನಲ್ಲಿರುವಂಥದ್ದು ರೇಣುಕಾಚಾರ್ಯ ಆಶ್ರಮ ಇದೆ. ಈ ರೀತಿಯಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಕಾರ್ಯಕ್ರಮದ ಜೊತೆಗೆ ದೇವಿಯ ಆಶೀರ್ವಾದದಿಂದ ನಮ್ಮ ಎಲ್ಲ ಭಕ್ತಾದಿಗಳು ಏನು ದೇವಿ ಸಲ್ಲಿಸಿದಾರೋ ತಮ್ಮ ಶಿಕ್ಷಣದಲ್ಲಿ ಮತ್ತು ಇತರ ಕ್ಷೇತ್ರಗಳಲ್ಲಿ ತನ್ನದೇ ಆದ ಒಂದು ಛಾಪ ಮೂಡಿಸಿದ್ದಾರೆ. ನಾವು ಹುಷಾರಿದ್ದಲ್ಲ, ನಾವು ಸ್ವಲ್ಪ ಮುಂಚೆನೇ ವಿಚಾರ ಮಾಡಿದಾಗ ದೇವಿಯ ಒಂದು ಸಣ್ಣ ಗುಡಿ ಇತ್ತು. ಈ ವೃದ್ಧಾಕಾರವಾಗಿ ಬೆಳಿಲಿಕ್ಕೆ ಆ ದೇವಿನೇ ಕಾರಣ. ಭಾಳಷ್ಟು ಜನ ದೇವರನ್ನು ನಂಬಲ್ಲ. ಆ ದೇವರಿಗೆ ಯಾರು ನಂಬಲ್ಲ ಅಲ್ಲಕ್ಕ ನಮ್ಮ ದೇವಿಯ ಒಂದು ದರ್ಶನ ಮಾಡ್ಕೊಂಡು ಬಂದ್ರೆ ಅವರ ಅಭಿಪ್ರಾಯವನ್ನು ಸತ್ಯ ಆಗ್ತದ. ದೇವ್ರು ಇಲ್ಲ ಅಲ್ಲಕ್ಕ ಅವ್ರು ಇಲ್ಲಿ ಬಂದು ನೋಡ್ಕೊಂಡು ದೇವ್ರು ಅದನ್ನು ತೋರಿಸ್ಕೊಟ್ಟಂಗೆ ಆಗ್ತದ. ಜಗತ್ತಿನಾಗ ಸೂರ್ಯ ಚಂದ್ರ ಎಷ್ಟು ಸತ್ಯನೋ, ನ್ಯಾಯ ನೀತಿ ಧರ್ಮ ಅಷ್ಟೇ ಸತ್ಯ. ಜಗತ್ತಿನಲ್ಲಿ ಎಷ್ಟೋ ನದಿಗಳಿವೆ, ಅವೆಲ್ಲ ದೇವರ ಹೆಸರು ಮೇಲಿದೆ. ದೇವರ ಪ್ರಸಾದವನ್ನು ಎಲ್ಲ ರೈತರು ತಗೊಂಡ್ಕೊಂಡು ಅದೇ ರೀತಿ ಈ ಪ್ರಸಾದ ನೀತಿಯ ನಂತರ ಇಲ್ಲಿ ದೇವಿಯ ನಾವು ಬೀಜ ಕಾರ್ಯಕ್ರಮವನ್ನು ಬಿತ್ತಣಿಕೆ ಬೀಜವನ್ನು ಕೊಡ್ತೇವೆ. ಆ ಬೀಜಗಳನ್ನು ದೇವಿಯ ಆಶೀರ್ವಾದವನ್ನು ಪಡೆದ ರೈತರು ತಮ್ಮ ಹೊಲದಲ್ಲಿ ಹಾಕಿ ಮುಂದಿನ ಬೆಳೆ ಬಂದಾಗ ಅದೇ ದವಸ ಧಾನ್ಯಗಳು ತಂದು ದೇವಿಗೆ ಅರ್ಪಿಸ್ತಾರೆ. ಮತ್ತು ಇದೇ ರೀತಿಯಾಗಿ ನೂರಾರು ಕಡೆಯಿಂದ ಭಕ್ತರು ಬಂದು ಗ್ರಾಮದಲ್ಲಿ ಎಲ್ಲ ರೀತಿಯಿಂದ ಕಾರ್ಯಕ್ರಮವನ್ನು ಮಾಡುತ್ತೇವೆ. ದೇವಿಯ ಆಶೀರ್ವಾದ ಎಲ್ಲರಿಗೂ ನೀಡಲಿ. ಮುಂಬರುವ ದಿನಗಳಲ್ಲಿ ಜಗತ್ತನ್ನು ಶಾಂತಿ ನೆಮ್ಮದಿಯಿಂದ ಬಾಳಿ ನಾಡಿನ ಸಮಸ್ತ ಜನರಿಗೆ ಒಂದು ಬೆತ್ತಣಿಕೆಯ ನಮ್ಮ ಗ್ರಾಮದ ವತಿಯಿಂದ ಎಲ್ಲರಿಗೂ ಧನ್ಯವಾದ ಹೇಳುತ್ತೇವೆ. ಮತ್ತು ಇಲ್ಲಿ ಬಂದಂಥ ಭಕ್ತರುಗಳು ದೇವಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕಂತ ಹೇಳಿ ಮತ್ತು ಅದೇ ರೀತಿಯಾಗಿ ಹಾಟ್ಸ್ಪಾಟ್ ನ್ಯೂಸ್ ಚಾನಲ್ದವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಯಾಕಂದರೆ ಇತಿಹಾಸವನ್ನು ಹುಡ್ಕೊಂಡು ಬಂದು ಇತಿಹಾಸವನ್ನು ಮಾಡಲು ಬಂದಂಥ ತಮ್ಮ ನ್ಯೂಸ್ ಚಾನಲ್ದವರಿಗೂ, ಯಾಕಂದರೆ ಎಷ್ಟೋ ಇತಿಹಾಸಗಳು ಎಲ್ಲೋ ಮುಚ್ಚಿ ಹೋಗ್ಯಾವ. ಇವತ್ತು ಒಂದು ಇತಿಹಾಸ ಬಂದು ನೋಡಿದ್ರಾಗ ಆ ವಿಶೇಷ ಇವತ್ತೂ ಸಿಗುತ್ತದದು. ಆ ವಿಶೇಷ ಒಂದು ಬೆಳಕಿಗೆ ಬರ್ಲಕ್ಕ ಈ ಹಾಟ್ಸ್ಪಾಟ್ ನ್ಯೂಸ್ ಚಾನಲ್ದವರು ಇನ್ನಷ್ಟು ಇದ್ರ ಬಗ್ಗೆ ಸಂಶೋಧನೆ ಮಾಡಲಿ. ಜಗತ್ತಿನ ದೇವರ ಬಗ್ಗೆ, ನೆಮ್ಮದಿ ಬಗ್ಗೆ, ಶಾಂತಿ ನ್ಯಾಯ ನೀತಿ ಧರ್ಮದ ಬಗ್ಗೆ ಮುಂಬರುವ ಪೀಳಿಗೆಗೆ ತಿಳಿಲಿ. ಬಹಳಷ್ಟು ಜನರಿಗೆ ದೇವಿ ಭಕ್ತಿ ಎಂಬುದು ಬರೀ ಹಣದಲ್ಲತ್ತರ. ಹಣ ಇಲ್ಲಂದ್ರೆ ಭೀ ನಾವು ದೇವಿ ಆಶೀರ್ವಾದ ಇಟ್ಟು ನಾವೆಲ್ಲನೂ ಮಾಡ್ತೇವೆ. ಅದೇ ರೀತಿ ಸುತ್ತಮುತ್ತಲಿನ ತಾಂಡಗಳಿದೆ. ಚಾಪ್ಲಾ ತಾಂಡ ಇದೆ, ಉಡುಗಲ್ ತಾಂಡ ಇದೆ, ಬಂಡನಕೆರೆ ತಾಂಡ ಇದೆ, ಕಾಳಮಂದಿರಿ ಇದೆ, ದನ್ನೂರ, ಬಾಸರಳ್ಳಿ, ಕಮಲಾಪುರ, ಗುಲ್ಬರ್ಗ, ಹುಮ್ನಾಬಾದ, ರಾಜೇಶ್ವರ, ಸ್ವಂತ ಮತ್ತು ಇತರ ಗ್ರಾಮಗಳಿಂದ ಬಂದು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕಾರ ಮಾಡ್ತಾರೆ. ದೀಪಾವಳಿಯು ಒಂದು ವಿಜೃಂಭಣೆ. ಸುಮಾರು ಒಂದು 25,000 ಜನಸಂಖ್ಯೆ ಸೇರಿ ತಮ್ಮ ಗ್ರಾಮದ ಎಷ್ಟು ಹೆಣ್ಣು ಮಕ್ಕಳು ಮದುವೆ ಆಗಿ ಹೋದರೂ ಕೂಡ ತವ್ರ ಮನೆಗೆ ಬಂದು ಈ ದೇವಿ ಆಶೀರ್ವಾದ ಪಡೆದು ಸಹಕುಟುಂಬ ಸಹಪರಿವಾರಿಗೆ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಇದು ಒಂದು ಇತಿಹಾಸ ಪರಂಪರೆಯಾಗಿದೆ. ಇದೇ ರೀತಿ ಮುಂದುವರಿಸಲಿ. ದೇವಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ನಾನು ರಾಜಶೇಖರ್ ರಾಜೇಶ್ವರ್ ಡೊಂಗೂರ್ಗಾಂವ್. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತ ಶಶಿಕಾಂತ್ ಒಡ್ಡನಕೇರಿ ಮತ್ತು ನಮ್ಮ ಗ್ರಾಮದ ಪ್ರಮುಖರಾದಂಥ ಶಿವರಾಜ್ ಬೆಳಕೇರಿ ಮತ್ತು ಇನ್ನೊಬ್ಬರು ಈ ಕಾಂಡಿನಲ್ಲಿ ಸಕ್ರಿಯ ಭಾಗಿಯಾಗುತ್ತಿರುವಂಥ
ದೇವಿಯ ಕಾರ್ಯಕ್ರಮ ಸಕ್ರಿಯ ಭಾಗಿಯಾಗಿರುವಂಥ ಶಿವಾನಂದ್ ಇಟಗಿ, ಮಾಣಿಕಪ್ಪ ಜನಕಟ್ಟಿ, ಸೋಮಣ್ಣ ಜನಕಟ್ಟಿ, ಅಂಬಾರಾವ್ ಲೆಗ್ಶೆಟ್ಟಿ, ಎಲ್ಲ ಇತರ ಭೋಜಪ್ಪ ರಾಜೇಶ್ವರ್ ಮತ್ತು ಅವ್ರ ಭಕ್ತರ ಮನೆ ಮತ್ತು ಅಕ್ಕನ ಬಳಗ, ಶ್ರೀ ಡೊಂಗುರತಿ ಮಹಿಳಾ ಮಂಡಳ ಮತ್ತು ಗ್ರಾಮದ ಎಲ್ಲ ರೈತರು ಆಗಿ ಒಂದು ಕಾರ್ಯಕ್ರಮವನ್ನು ಶೋಭೆ ತರುತ್ತಾರೆ. ಅವರೆಲ್ಲರೂ ದೇವಿ ಆಶೀರ್ವಾದ ಸಿಗಲಿ ಎಂದು ಆ ದೇವಿಯಲ್ಲಿ ಪ್ರಾರ್ಥಿಸಿ ಎಲ್ಲರ ನೆಮ್ಮದಿ ಸಿಗಲಿ ಅಂತ ಮುಂಬರುವ ಯುಗಗಳಲ್ಲಿ ನಮ್ಮ ಗ್ರಾಮದ ಜಗತ್ತಿನ ಒಳ್ಳೆ ಬೆಳೆ ಆಗಲಿ, ರೈತರಿಗೆ ನೆಮ್ಮದಿ ಸಿಗಲಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೇನೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪಿಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಎಂದು ಹೇಳುವಂತೆ ಶ್ರೀ ಮಾತೃ ಸ್ವರೂಪಿಣಿಯಾಗಿರ್ತಕ್ಕಂಥ ಶ್ರೀ ಡೊಂಗುರ್ಗಾಂವ್ ಗ್ರಾಮದ ಗ್ರಾಮ ದೇವತೆಯಾದಂಥ ಶ್ರೀ ಡೊಂಗುರದೇವಿಯ ಒಂದು ದೇವಿಯ ಸ್ವರೂಪವನ್ನು ವಿವಿಧ ರೂಪಗಳಲ್ಲಿ ಆರಾಧಿಸುತ್ತಾರೆ. ಅನ್ನಪೂರ್ಣೆಯಾಗಿ, ವಿದ್ಯಾದೇವತೆಯಾಗಿ, ಶ್ರೀ ಲಕ್ಷ್ಮಿಯಾಗಿ, ಮುತ್ತೈದೆಯಾಗಿ, ಸರ್ವಮಂಗಳೆಯಾಗಿ, ಸರ್ವಶಕ್ತಳಾಗಿ ದೇವಿಯನ್ನು ಆರಾಧಿಸುತ್ತಾ ಸಮಸ್ತ ಗ್ರಾಮದ ಜನರು ಆರಾಧಿಸುತ್ತಾರೆ. ಇಲ್ಲಿ ಇಂದಿನ ಒಂದು ಖಾಂಡಿನ ಉದ್ದೇಶ ಏನಂತಂದ್ರೆ, ಗ್ರಾಮದ ಸಮಸ್ತ ಜನರು ತಮ್ಮ ಬೆಳೆಯುವಂಥ ಬೆಳೆಗಳಿಗೆ ಮೊದಲಾಗಿ ಮುಂಗಾರು ಬಿತ್ತನೆಯ ಮುಂಚಿತವಾಗಿ ದೇವಿಯನ್ನು ಆರಾಧನೆ ಮಾಡಿ ಬಿತ್ತನೆ ಕೆಲಸವನ್ನು ಆರಂಭಿಸಿದರೆ ಒಳ್ಳೆಯ ಮಳೆ ಮತ್ತು ಬೆಳೆಯನ್ನು ಒಳ್ಳೆಯ ರೀತಿಯಲ್ಲಿ ಫಸಲು ಬರುವಂಥದ್ದು ನಂಬಿಕೊಂಡು ಬಂದಿರುವಂಥದ್ದಾಗಿದ್ದರಿಂದಾಗಿ ದೇವಿ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯಿಂದ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡುತ್ತಿರುತ್ತಾರೆ. ಅದೇ ರೀತಿಯಾಗಿ ಈ ಪೂಜೆಯನ್ನು ನಡೆಸಿಕೊಳ್ಳುವಂತಹ ದೇವಿಯು ಕೂಡ ಜನರ ನಂಬಿಕೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರುವಂಥ ದೇವತೆಯಾಗಿರುತ್ತಾಳೆ. ನಮ್ಮ ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ಡೊಂಗುರ ದೇವಿಯು ಕೇವಲ ನಮ್ಮ ಊರಿಗಷ್ಟೇ ಸೀಮಿತವಾಗಿರದೆ ಸುತ್ತಲಿನ ಗ್ರಾಮ ಪ್ರದೇಶಗಳು ಮತ್ತು ಜಿಲ್ಲೆಯ ವಿವಿಧ ಊರುಗಳಿಂದ ಸಮೇತಾಗಿ ಇಲ್ಲಿ ದೇವಿಯ ದರ್ಶನಕ್ಕಾಗಿ ಬಂದಿರುತ್ತಾರೆ. ದೇವಿ ವರ್ಷದಲ್ಲಿ 2 ಬಾರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ವೈಭವಯುತವಾದಂಥ ಜಾತ್ರೆಯನ್ನು ದೀಪಾವಳಿಯ ಸಂದರ್ಭದಲ್ಲಿ ಹಾಗೂ ಮುಂಗಾರಿನ ಫಸಲಿನ ಆರಂಭದಲ್ಲಿ ಈ ಖಾಂಡಿನ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳುತ್ತಾಳೆ. ಡೊಂಗುರದೇವಿ ಗ್ರಾಮ ದೇವತೆಯಾಗಿದ್ದು ಈ ದೇವಿಯ ಒಂದು ದೇವಿಗೆ ಶಿರಬಾಗಿ ಕರ ಮುಗಿದು ಬೇಡುವ ಭಕ್ತರಿಗೆ ವರವನ್ನು ನೀಡತಕ್ಕಂಥ ಒಂದು ಶಕ್ತಿಯ ಅಧಿದೇವತೆಯಾಗಿರುತ್ತಾಳೆ ಎಂದು ಹೇಳ್ತಾರೆ. ಕಲಬುರಗಿ ಜಿಲ್ಲೆ, ಕಲಬುರಗಿ ಮತ್ತು ಗುಲ್ಬರ್ಗ ಹಿಂದಕ್ಕೆ ನಡೆದು ಸುಮಾರು ವರ್ಷಗಳಿಂದ ಕಲಬುರಗಿಗೆ 2 ಹೆಸರು, ಒಂದು ಗುಲ್ಬರ್ಗ ಮತ್ತು ಕಲಬುರಗಿ. ನಾವು ಚಿಕ್ಕಂದಿರಲಿಕ್ಕ ನಮ್ಮ ಹಿರಿಯರು ಹೇಳ್ತಿರೋ ಕಲಬುರಗಿ ಬಜಾರ್ ಕೊಯ್ದು, ಕಲಬುರಗಿ ಬಜಾರ್ ಬಿದ್ದದಂದ್ರೆ ಕಲ್ಯಾಣ ಬಜಾರ್ ಹೇಳ್ತಿತ್ತು, ಕಲ್ಯಾಣ ಬಜಾರ್ ಬಿದ್ದಂದ್ರೆ ಕಲಬುರಗಿ ಬಜಾರ್ ಹೇಳ್ತಿತ್ತು. ಕಲ್ಯಾಣ ಮತ್ತು ಕಲಬುರಗಿ ನರ್ಬಕ್ಕಿರುವುದೇ ಡೊಂಗುರ್ಗಾಂವ್. ಈ ಡೊಂಗುರ್ಗಾಂವದ ಆದಿದೇವತೆಯಾದ ಜಗನ್ಮಾತೆ ಶ್ರೀ ಡೊಂಗುರದೇವಿ ಅನೇಕ ಭಕ್ತರಿಗೆ ಅನೇಕ ವರಗಳನ್ನು ಕೊಟ್ಟಿದ್ದ. ಆ ವರಗಳಲ್ಲಿ ವಿಶೇಷ ವರಗಳು ಮಕ್ಕಳ ವರಗಳಾಗಿರ್ಬೋದು, ವಿದ್ಯಾವರಗಳಾಗಿದ್ದು, ನೌಕರಿ ಆಗಿರ್ಬೋದು, ದೇವರು ತನಗೆ ಕಷ್ಟ ಬಂದಾಗ ನಾನು ಪರಿಹಾರ ಮಾಡೋಂಥ ಯಾರು ಡೊಂಗುರ ದೇವತೆ ಮನ ಬಿಚ್ಚಿ ಬೇಡ್ಕೊಂಡಾರ ಆ ಎಲ್ಲ ಶಕ್ತಿಗಳನ್ನು ಮೀರಿ ದೇವಿ ಅವರಿಗೆ ವರ ಕೊಟ್ಟು ಅವರಿವತ್ತು ರಕ್ಷಣೆ ಮಾಡ್ಲಿಕ್ಕೆ ಈ ದೇವಿಯ ಮುಖ್ಯ ಕಾರಣ. ಯಾಕಂದ್ರೆ ದೇವಿ ಬಳಿ ಎಂಥ ಶಕ್ತಿ ಅದಂದ್ರೆ ಒಂದು ಸಣ್ಣ ಕಲ್ಲಾಗಿದ್ದಿದ್ದು ಇವತ್ತು ಬೃಹದಾಕಾರವಾಗಿ ಒಂದು ಗುಡಿ ಬೆಳೆದದ. ಇದಕ್ಕೆಲ್ಲಕ್ಕೆ ಮುಖ್ಯವಂದ್ರೆ ದೇವಿಯ ಶಕ್ತಿ. ಯಾರ ಕೈಲಿಂದ ಏನು ಕೆಲಸ ಮಾಡ್ಕೋಬೇಕೆಂಬುದು ದೇವಿ ತನ್ನ ಭಕ್ತರಿಗೆ ಮಾರ್ಗದರ್ಶನ ಮಾಡಿ ಅದರ ಪ್ರಕಾರ ಕೆಲಸ ಮಾಡ್ಯಾರ. ಮತ್ತು ಅದರ ಪ್ರಕಾರವಾಗಿ ಭಕ್ತರು ದೇವಿಯ ಮನಪೂರ್ವಕವಾಗಿ ದುಡಿದು ಬೃಹದಾಕಾರವಾದ ಒಂದು ಗುಡಿಯನ್ನು ಬೆಳೆಸಿದ್ದಾರೆ. ದೇವಿಯ ಹೆಸರ ಮೇಲೆ ಊರಿರುವುದರಿಂದ ಅತಿ ಪ್ರಸಿದ್ಧವಾದಿದೆ. ಡೊಂಗುರ್ಗಾಂವ್ ಅಂತಿರೋದು ಬಹಳ ಕಡೆ ನಾನು ಕೇಳಿಲ್ಲ. ನನಗೆ ಅನಿಸಿಬಿಟ್ಟು ಒಂದು ಮಧ್ಯಪ್ರದೇಶ ಮತ್ತು ಗುಲ್ಬರ್ಗ ಜಿಲ್ಲೆಯ ಕಲಬುರಗಿಯ ತಾಲೂಕಿನಲ್ಲಿ ಇರೋದು ಡೊಂಗುರ್ಗಾಂವ್. ಡೊಂಗುರ್ಗಾಂವದಂದ್ರೆ ಸುಮಾರು ಒಂದು 30 ವರ್ಷಗಳ ಹಿಂದೆ ನಾವು ನಮ್ಮ ಸಂಗಡಿಗರು ಎಲ್ಲರೂ ಗೆಳೆಯರು ಕೂಡು ಬಾಂಬೆಗೆ ನಾವು ಕೆಲಸಕ್ಕೆ ಹೋಗಿದ್ದೆವು. ಆ ಬಾಂಬೆ ಕೆಲಸದಲ್ಲಿ ಹೋದಾಗ ನಾವು ಶಾಲೆ ಕಲಿತ ಮೇಲೆ ಒಂದು ದಿನವೂ ಕೆಲಸ ಮಾಡಿಲ್ಲ. ಎಲ್ಲ ದೋಸ್ತರು ಒಂದು ದಿವಸ ನಾವು ಕೆಲಸ ಮಾಡ್ಲಿಕ್ಕೆ ಹೋದ ಬಿಲ್ಡಿಂಗ್ನಾಗ ಅವ್ರು ನಮಗೆ ಕಂಕರ್ ಅಂದ್ರೆ ಕಲ್ಲಿಂದು ತುಂಬಲಾಕ್ಕೆ ಹಚ್ಚಿದ್ರು. ಒಂದು ದಿನಕ್ಕೆ ಒಂದು ಜೋರು ಎಳೆದ್ರೆ 2 ಕಂಕರ್ ಬರ್ತೀವಿ. ಅದು ಬೆಳಗ್ಗೆ ಸಂಜೆತನ ಮಾಡಿದೆವು. ನಾವು ಸಂಜೆತನ ಮಾಡಿದೆ. ನಾವೆಲ್ಲ ಕ್ಲಾಸ್ಮೇಟ್ ಇದ್ದು ದೋಸ್ತರು ಏನಂದೆವು, ನಾವು ಎಂಥ ಕಷ್ಟ ಬಂತಪ್ಪ, ನಾವು ಸುಮ್ಮನೆ ಊರು ಬಂದೆವು. ಅವಾಗೆ ಓದಲೆಂದ್ರೆ ಓದಲಿಲ್ಲ. ನಾವು ಶಾಲೆ ಕಲಿಬೇಕಾಗಿತ್ತು. ನಾವು ಶಾಲೆ ಕಟ್ಟಿ ಬಿಡ್ತಾ ಬಂದೆವು. ಈಗ ನಾವು ಊರಿಗೆ ಹೋಗಿ ಶಾಲೆ ಕಲಿತೇವು, ಮುಂದೆ ನಾವು ಏನಾರು ಕೆಲಸ ಮಾಡ್ತೇವೆ ಅಂತ ನಿರ್ಧಾರ ಮಾಡಿ ನಮಗೆ ಕಷ್ಟ ಬಂದಾಗ ನಾವು ಏನಂದೆವು, ಅಲ್ಲಿ 7 ಅಂತಸ್ತು ಬಿಲ್ಡಿಂಗ್ ಕೆಲಸ ನಡೆದಿತ್ತು.
ಅಲ್ಲಿ ನಮ್ಮ ತಮ್ಮನ ದೋಸ್ತರು ಊರವ್ರು ಒಂದೊಂದು 15 ಜನ ಹುಡುಗರಿದ್ದೆವು ನಾವು. ಹುಡುಗರು ಜೊತೆಗೆ ನಮ್ಮ ದೋಸ್ತಗಂದ ನಾವು ನಮ್ಮ ಊರನ್ನ ಡೊಂಗುರ ಜೊತೆ ಖರೆ ಸತ್ಯ ಇದ್ದೇವೆ ಅಂದ್ರೆ ಆ 7 ಅಂತಸ್ತು ಮೇಲಿಂದ ಅದು ಟ್ಯಾಲಿ ಕಟ್ಕೊಂಡು ಬೀಳ್ಬೇಕು ನಮ್ಗೆ. ಅಂದ್ರೆ 2 ತಾಸು ನಮಗೆ ಒಂದು ಪರಿಹಾರ ಸಿಗ್ತದೆ, ನಮ್ಗೆ ಆರಾಮ್ ಸಿಗ್ತದೆ, ಅವಾಗಾರ ನಾವು ಊಟ ಮಾಡ್ಬೋದು ಅಂತ ತಿಳಿದು ಹಿಂಗಂತೂ 3 ಸಲ ಟೈಮ್ ಕೊಟ್ಟಿದ್ದೇವೆ. ಅದಕ್ಕೆ 3 ಸಲ ಟೈಮ್ ಕೊಟ್ಟಿನ 1 ಸಲ ಹೋಯ್ತು, 2ನೇ ಸಲ ಹೋಯ್ತು, ಆಗಿಲ್ಲ ಡೊಂಗುರ ಜೊತೆ ಸುಳ್ಳರ ಅಂತಂದ್ರೆ ಹಂಗಾಗಲ್ಲ. ಈಗ ನೋಡಿ 3ನೇ ಸಲ ಆತದಿಲ್ಲ ಏನಂದಿದ್ದು ಅಂತ. 3ನೇ ಸಲಕ್ಕೆ 7 ಅಂತಸ್ತು ಟ್ರ್ಯಾಲಿ ಬಿದ್ದು ನಮ್ಗೆ ಆರಾಮ್ ಸಿಕ್ಕ ಅವಾಗ ಊಟ ಮಾಡಿದೆವು. ನಾವು ಡೊಂಗುರತಿ ಅವತ್ತು ಏನು ನಾವು ಡೊಂಗುರತಿ ಸಲಕ್ಕೆ ದುಡಿಲೆತ್ತಿದ್ದೆವು ಅಂತ ಏನು ನಮಗೆ ಶಕ್ತಿ ನಾವು ಅನಿಸ್ಕೊಂಡಿದ್ದು ಆಗ್ಯದ. ಅವತ್ತಿನೋದು ಇವತ್ತಿನವರೆಗೂ ನಾವು ಡೊಂಗುರ ದೇವತೆ ಏನು ಪ್ರಾಮಿಸ್ ಮಾಡಿದೆವು. ಕೆಲವೊಬ್ರು ಮನೆ ಬಿಚ್ಚಿ ಹೇಳ್ತೀನಿ, ಕೆಲವೊಬ್ಬರು ಮನೆ ಬಿಚ್ಚಿ ಹೇಳಲು ಹೊಂಟಾರ. ಆದ್ರೆ ಅಂಥ ಘಟನೆಗಳು ಸಾವಿರಾರು ಘಟನೆಗಳಿವೆ. ಎಷ್ಟೋ ಮಂದಿಗೆ ಮಕ್ಕಳಿರಲಿಲ್ಲ, ದೇವ್ರ ಬಲ್ಲಿ ಬಂದು ದೇವರ ಪಾದಕ್ಕೆ ಅರ್ಗಿದಾಗ ಆ ದೇವಿ ಅವ್ರ ಮೇಲೆ ಕೃಪೆ ತೋರು ಮಕ್ಕಳು ವರಗಳನ್ನು ಕೊಟ್ಟಾರ. ಎಷ್ಟೋ ಮಂದಿ ಮಕ್ಕಳು ವಿದ್ಯೆ ಹತ್ತಿಲ್ಲ, ನಾನು ವಿದ್ಯೆ ಹತ್ತಿಲ್ಲ ಅಂತ ಬಂದವ್ರಿಗೆ ವಿದ್ಯೆ ಕೊಟ್ಟಾಳ. ನೌಕರಿ ಹತ್ತಲಿ, ನಾನು ನಿನಗೆ ಏನೋ ಕೆಲಸ ಮಾಡ್ತೀನಿ, ನಾನು ಬಂಗಾರ ಇಳಿಸ್ತೀನಿ, ನಾನು ಒಡವೆ ವಸ್ತ್ರಗಂತ ಅಂಥವ್ರಿಗೆ ನೌಕರಿ ಹಚ್ಚಿಸಿದ ದೇವಿಯ ಹಚ್ಚಿದ ದೇವಿ ಅಲ್ಲ, ದೇವಿಯ ಆ ಮಾರ್ಗದರ್ಶನದಲ್ಲಿ ದೇವಿ ಮೇಲೆ ಭಕ್ತಿ ಇಟ್ಟು ಇವೆಲ್ಲ ಆಲಕ್ಕ ಆ ದೇವಿಯ ಶಕ್ತಿಯೇ ಕಾರಣ. ಹೆಂಗೆ ಕೆಲವೊಬ್ಬರು ಅಂತಾರೆ ದೇವ್ರಂದ್ರೆ ಎಲ್ಲಾತವ್ರಿ ಅಂತ. ನಾವು ಏನೇ ಮಾಡಬೇಕು, ದೇವಿ ಕೃಪೆ ಇರಬೇಕು, ಕೃಪದಲ್ಲಿ ನಾವು ದುಡಿಬೇಕು. ದುಡಿಯಂಥ ಮಾರ್ಗ ತೋರಿಸೋಂಥ ಶಕ್ತಿ ಆ ದೇವಿಯಲ್ಲಿದೆ. ಆ ದೇವಿಯ ಒಂದು ಶಕ್ತಿ ಯಾವ ರೀತಿ ಇದೆ ಅಂದರೆ ಅತಿ 3.5 ಮುಹೂರ್ತ ಅಂತ ಇರ್ತಾವೆ. ಆ ದೇವಿಯ ಶಕ್ತಿ ಅಂದರೆ ದೀಪಾವಳಿ ಜಾತ್ರೆ ಎಲ್ಲಿ ಆಗಲ್ಲ. ಅಂಥ ಸಂದರ್ಭದಲ್ಲಿ ಅಂಥ ಒಂದು ಸ್ವರ್ಗದಾಗ ಏನು ಕಾಣಿಸ್ತಾ ಇದೆ ಅವತ್ತು ಎಲ್ಲರೂ ಏನು ದೇವಿ ನಂಬಿಕೆ ಅಂಥ ದಿವಸ ನಮ್ಮ ದೇವಿ ಜಾತ್ರೆ ಆಗ್ತದೆ. ಆ ಜಾತ್ರೆಗೆ ಎಲ್ಲರೂ ಬರ್ತಾರೆ, ದೇಶ ವಿದೇಶಗಳಿಂದ ಎಲ್ಲೆಲ್ಲಿ ನಮ್ಮ ಊರಿನ ಹೆಣ್ಮಕ್ಳು ಇರ್ತಾರೆ ಪ್ರತಿಯೊಬ್ಬರು ತವರು ಮನೆಗೆ ಬಂದು ದೇವರಿಗೆ ಶರಣ ಮಾಡಿ ದೇವರ ಪ್ರಸಾದ ಸ್ವೀಕರಿಸಿ ದೇವರ ಆಶೀರ್ವಾದ ಪಡ್ಕೊಂಡು ತಮ್ಮ ಊರಿಗೆ ಹೋಗ್ತಾರೆ. ಇದೇನು ವಿಶೇಷ ಅಂದರೆ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಭಾಳಷ್ಟು ವಿಶೇಷ ಅಂದರೆ ಒಂದು ಮನೆಗೆ ಒಂದು ದೇವರು, ಒಂದು ಗಲ್ಲಿಗೆ ಒಂದು ದೇವರು, ಊರಿಗೊಂದು ದೇವರು. ಇವು ಪ್ರತಿಯೊಂದು ಊರಿಗೂ ಇರ್ತಾವೆ. ಅದರದಂಥ ಸರಹದ್ದು ಈ ಡೊಂಗುರಗಾಂವ್ ಸೀಮೆಯಲ್ಲಿ ಏನೇ ಒಂದು ಆಗಬೇಕಾದ್ರೂ ದೇವಿ ಅಪ್ಪಣೆ ಇಲ್ಲದೆ ಏನೇನೂ ನಡಿಲಿಕ್ಕಾಗಲ್ಲ. ಉದಾಹರಣೆಗೆ 1948ರ ಘಟನೆ, ಆ ಘಟನೆಯಲ್ಲಿ ಬೇರೆ ಊರುಗಳೇ ಬೀದರ್ ಜಿಲ್ಲೆ ಅತ್ಯಂತ ಭಯಾನಕರಾದ ಘಟನೆಗಳದು. ಆದರೆ ದೇವಿ ಶಕ್ತಿಯಿಂದ ನಮ್ಮ ಊರಿಗೆ ಏನು ರಜಕರ್ ಬರುತ್ತಿರು ಆ ರಜಕರದು ಚಳವಳಿ, ಈ ರಜಕರ ಹಾವಳಿಯಿಂದ ನಮ್ಮ ದೇವಿ ಆಶೀರ್ವಾದದಿಂದ ಊರಿನ ಹಿರಿಯರು ಎಲ್ಲರೂ ಕೂಡಿಕೊಂಡು ಅದಕ್ಕೊಂದು ತಯಾರಿ ಮಾಡಿದ್ರಿಂದ ರಜಕರ ಚಳವಳಿ ನಮ್ಮ ಊರಿಗೆ ಯಾವುದೇ ಅನಾಹುತ ಆಗಲಿಲ್ಲ. ಇಲ್ಲವಾದರೆ ಬೇರೆ ಊರುಗಳಲ್ಲಿ ಎಷ್ಟೋ ಕುಟುಂಬಗಳು ಸರ್ವನಾಶ ಆಗ್ಯಾವ. ಆದರೆ ಯಾವೆಲ್ಲ ನೋಡಿದ್ರೂ ಕೂಡ ನಮ್ಮಲ್ಲಿ ಯಾವುದೇ ಘಟನೆ ಆಗಲಿಲ್ಲ. ನಮ್ಮ ಊರಿಗೆ ಮುಖ್ಯ ಮಾರ್ಗಗಳೆಂದರೆ ಊರಿನ ಜನರು ಸುಮಾರು ವರ್ಷಗಳಿಂದ 70-80 ವರ್ಷಗಳ ಹಿಂದೆ ನಾವು ರಾಸೂರು ಬಜಾರ್ ಮಾಡ್ತಿದ್ದೆವು. ರಾಸೂರದಿಂದ ಮೇನ್ ಕನೆಕ್ಷನ್ ಇದೆ, ನ್ಯಾಷನಲ್ ಹೈವೇ ರಾಷ್ಟ್ರೀಯ ಪೂನಾ ಹೈದ್ರಾಬಾದ್ದಿಂದ ಮೇನ್ ಮುಖ್ಯ ದೋರೆ ರಸ್ತೆ ಇದೆ. ಆ ರಸ್ತೆ ಹೊಂದ್ಕೊಂಡಿದೆ. ನಾವು ಹೆಚ್ಚಿಗೂ ನಾವು ಗುಲ್ಬರ್ಗ ಜಿಲ್ಲೆಯ ಆಡಳಿತದಲ್ಲಿದ್ದರೂ ಕೂಡ ನಮ್ಮ ವ್ಯಾಪಾರ ಎಲ್ಲ ಬೀದರ್ ಜಿಲ್ಲೆಯ ಬಸವಕಲ್ಯಾಣಕ್ಕೆ ಹುಮ್ನಾದಕ್ಕೆ ಸಮೀಪ ಆಗಿದ್ದು. ಈಗ ಸಾರಿಗೆ ಅನುಕೂಲ ಇರುವುದರಿಂದ ಅವೆಲ್ಲ ಮರೆತು ನಾವು ಎಲ್ಲ ವ್ಯವಹಾರಗಳನ್ನು ಕಲಬುರಗಿ ಜಿಲ್ಲೆಗೆ ಹೊಂದಿಕೊಂಡಿದ್ದೇವೆ. ಆಡಳಿತ ದೃಷ್ಟಿಯಿಂದ ಕಲಬುರಗಿ ಜಿಲ್ಲೆಯಾದರೂ ಡೊಂಗುರ ಗ್ರಾಮವು ತನ್ನಲ್ಲಿ ಇರುವಂಥ ಮೂಲ ಸೌಕರ್ಯಗಳು ಮತ್ತು ಆದ್ಯ ಸಂಪತ್ತಾದ ನೀರು, ನಂಬಲ್ಲಿ ಬರುವಂಥ ನೀರು ಡೊಂಗುರಗಾಂವ್ ಸೀಮೆಯಲ್ಲಿದ್ದಂಥ ಮಳೆ ನೀರು ಅರ್ಧ ನೀರು ಬೀದರ್ ಜಿಲ್ಲೆಗೆ ಹರಿದರೆ ಇನ್ನು ಉಳಿದ ಅರ್ಧ ದಿನ ಕಲಬುರಗಿ ಜಿಲ್ಲೆಗೆ ಹರಿಯುತ್ತದೆ. ಅದನ್ನು ಇಬ್ಬಾಗ ಮಾಡಿ ನಡೆಯುತ್ತದೆ. ಸುತ್ತಲೂ ನೀರಿದ್ದು ಗುಡ್ಡದ ಮೇಲೆ ಊರಿರೋದ್ರಿಂದ ಡೊಂಗುರಗಾಂವ್ ಅಂತಿದೆ. ಮರಾಠಿಯಲ್ಲಿ ಡೊಂಗುರ ಅಂದರೆ ಗುಡ್ಡದಿಂದ ಈರಿದೆ. ಇದೇ ರೀತಿಯಾಗಿ ನಮ್ಮಲ್ಲಿ ಸುಮಾರು ಮೈಸೂರು ಸರ್ಕಾರದಿಂದಲೂ ಪ್ರೈಮರಿ ಸ್ಕೂಲ್ ಇದೆ. ನಮ್ಮ ಸುತ್ತ ಹಳ್ಳಿಯಿಂದಲೂ ಜನರು ಬಂದು ನಮ್ಮ ಡೊಂಗುರಗಾಂವದಲ್ಲಿ ಶಾಲೆ ಕಲಿತು ಅನೇಕ ಸರ್ಕಾರಿ ನೌಕರಿ ಹೊಂದಿದ್ದಾರೆ. ಈಗ ಮುಂದೆ ಬರುವಂಥ ಅಧಿಕಾರದಲ್ಲಿ ಹಳ್ಳಿಗಳಿಗೆ ಶಾಲೆ ಕಾಲೇಜುಗಳು ಆಗಿದ್ದರಿಂದ ಊರಿನ ಹೊರಗಡೆಯಿಂದ ಜನರು ಕಡಿಮೆ ಬರುತ್ತಾ ಇದ್ದಾರೆ. ಎಲ್ಲ ಅನುಕೂಲ ಆಗಿದ್ದರಿಂದ ಪ್ರತಿ ಊರಿಗೆ ಶಾಲೆ ಕಾಲೇಜುಗಳಾಗಿದ್ದರಿಂದ. ಆದರೆ ಇತಿಹಾಸ ನೋಡಿದಾಗ ಕಲಬುರಗಿ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆಯಲ್ಲಿ ಎದ್ದು ಕಾಣುವಂಥ ಊರು ಯಾವುದಾರು ಇದ್ದರೆ ಅದು ಡೊಂಗುರಗಾಂವ್. ಇವತ್ತು ಕಂಬಲಾಪುರ ಅಲ್ಲಿ ಮಾಗಾಂವ್ ಅಲ್ಲಿ ಅದಕ್ಕೆ ಡೊಂಗುರಗಾಂವ್ ಯಾವ ಬೆಂಬಲ ನಿಂತಿರ್ತ ಅವ್ರು ಮಾತ್ರ ಅಧಿಕಾರ ಬರ್ತದೆ. ಅಂಥ ಅಧಿಕಾರ ಇಸ್ಕೊಡಲಿಕ್ಕಾದ್ರೂ ಭೀ
ಹಂತದಲ್ಲಿ ಕೆಲಸ ಮಾಡಲಿಕ್ಕಾದರೂ ಡೊಂಗರಗಾಂವ್ ಜನ ಎಲ್ಲಕ್ಕಿಂತಲೂ ಮುಂದಿದ್ದರು. ಇತಿಹಾಸದಲ್ಲಿ ಅಂದರೆ ಸ್ವತಂತ್ರದಲ್ಲೂ ಕೂಡ ನಮ್ಮ ಗ್ರಾಮದ ಉಪ್ಪಲಿ ಮನೆತನದವರು ಸ್ವತಂತ್ರದ ಚಳವಳಿಯಲ್ಲಿ ಭಾಗವಹಿಸಿ 1947 ಸ್ವತಂತ್ರದಲ್ಲಿ ಅವರು ಭಾಗಿಯಾಗಿ ದಿಲ್ಲಿ ಹೋಗಿ ಊರಿಗೆ ಒಂದು ಪ್ರಸಿದ್ಧಿ ತಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಅನೇಕ ಮನೆತನಗಳಿದ್ದು ಆ ಮನೆತನಗಳು ರಾಜೇಶ್ವರ್ ಮನೆತನ ಆಗಿರ್ಬೋದು, ಮಾಶೆಟ್ಟಿ ಮನೆತನ ಇರ್ಬೋದು, ಪಾಟೀಲ್ ಅವ್ರ ಮನೆತನ ಆಗಿರ್ಬೋದು, ಬ್ರಾಹ್ಮಿನ್ಸ್ ಮನೆತನದಾಗೋದು, ರಾಚಪ್ಪ ಉಪ್ಪಲಿ ಅಂದರೆ ಕೊಮ್ಮಟಿಗೆ ಮನೆತನದಾಗಿರ್ಬೋದು ಮತ್ತು ಇತರ ಎಲ್ಲ ಮನೆತನಗಳು ಕೂಡ ಪೂಜಾರಿಯರ ಮನೆತನ ಆಗಿರ್ಬೋದು, ಗೊಳೆದ ಮನೆತನ ಆಗಿರ್ಬೋದು, ಜನಕಟ್ಟಿ, ಮಾಶೆಟ್ಟಿ, ಲಗಶೆಟ್ಟಿ, ನಾಟಿಕಾರ, ಬೇಡರ, ಮುಗುಳಿ, ಕಿರಿಕಿರಿ, ಉಳ್ಳೆಗಡ್ಡಿ, ರಾಂಪುರೆ, ಕಂಬಾರ, ಕುಂಬಾರ, ಬಡಿಗೆ, ಡಗ್ಗೆನೂರು, ಮಾಂತೇನೂರು, ಸಿಂಗಿ, ಸೊನಾಯಿ, ಕಾಂಬ್ಳೆ, ಹಡಪದ, ಕಪ್ಪರ್ಗಾಂವ್, ಮೂಲಿಗೆ, ಜಮಾದಾರ, ಚಿಗ್ಗೋಣಿ, ಗಾಣಿಗ, ಮಠಪತ್ತಿ, ಹಿರೇಮಠ, ಇತರ ಎಲ್ಲ ಮನೆತನಗಳು ಕೂಡ ಇವು ಮೂಲತಃ ಮನೆಗಳಿದ್ದು ಈ ಮನೆಗಳಿಗೆ ಸುಮಾರು 60-90 ನಿವೇಶನಗಳು ಹಂಚಿದ್ದು ಇಡೀ ಊರಿನಲ್ಲಿ ವಿಶೇಷವಾಗಿ ಅಂದರೆ ಯಾವುದೇ ಮನೆತನದ ಬಾಗಿಲು ಕೂಡ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಇಲ್ಲ. ಹಳೆ ಮನೆತನಗಳು ವಿಶೇಷವಾಗಿ ಊರಿನಲ್ಲಿ ವಿಶೇಷ ಎಂದರೆ ಇದು ನಾವು ಹೀಗೆ ಅನಾನುಕೂಲವಾಗಿದ್ದು ದಕ್ಷಿಣ ಪಶ್ಚಿಮಕ್ಕೂ ಉತ್ತರಕ್ಕೂ ಮಾಡ್ಕೊಂಡಿದ್ದೆವು. ನಮ್ಮೂರ ಪ್ರತಿಯೊಬ್ಬರ ಬಾಗಿಲೂ ಇತಿಹಾಸ ತೆಗೆದು ನೋಡಿದಾಗ ಪೂರ್ವ ಮತ್ತು ಉತ್ತರಕ್ಕೆ ಇರುವೆ ಈ ಮನೆಗಳಿವೆ. ಈ ಊರಿನ ವಿಶೇಷತೆ, ಈ ಊರಿನ ಇಷ್ಟು ಅಭಿವೃದ್ಧಿ ಆಗ್ಲಕ್ಕ ಆ ದೇವಿ ಆಶೀರ್ವಾದ, ಎಲ್ಲ ಭಕ್ತರ ಸಹಕಾರ ಎಲ್ಲರೂ ಕೂಡಿರುವುದರಿಂದ ವಿಜೃಂಭಣೆಯಿಂದ ನಾವು ಕಾಂಡ ಆಚರಣೆ ಮಾಡ್ತಿದ್ದೇವೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಿ ದೇವಿಯ ಜಾತ್ರೆ ಅದ್ಧೂರಿಯಾಗಿ ಮಾಡಬೇಕೆಂದು ದೇವಿಯ ಭಕ್ತರಲ್ಲಿ, ಊರಿನ ಗ್ರಾಮಸ್ಥರಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ನಾನು ರಾಜಶೇಖರ್ ಬಿ ರಾಜೇಶ್ವರ್ ಡೊಂಗರಗಾಂವ್, ರಾಜಶೇಖರ್ ತಂದೆ ಬಸಣ್ಣ ರಾಜೇಶ್ವರ್, ನಾವು ಎಲ್ಲರೂ ಕೂಡಿಕೊಂಡು ಅಂಬಾರಾವ್ ಲಗಶೆಟ್ಟಿ, ಸೋಮಣ್ಣ ಜನಕಟ್ಟಿ, ಮಾಣಿಕಪ್ಪ ಜನಕಟ್ಟಿ, ಶಿವಾನಂದ್ ಇಟ್ಗಿ, ಭೋಜಪ್ಪ ರಾಜೇಶ್ವರ್, ಶರಣಪ್ಪ ಲಗಶೆಟ್ಟಿ, ಶಂಕರಯ್ಯ, ಶಿವಶರಣಪ್ಪ ಇತ್ಯಾದಿಯವರೆಲ್ಲರೂ ಕೂಡಿಕೊಂಡು, ಗ್ರಾಮದ ಹಿರಿಯರು ಕೂಡಿಕೊಂಡು ಊರಿನಲ್ಲಿ ಪಂಚಾಯತು, ಸಹಕಾರಿ ಸಂಘ, ಶಾಲೆ, ಪ್ರಾಥಮಿಕ ಶಾಲೆ, ಹಿರಿಯ ಪ್ರೌಢಶಾಲೆ ಇತ್ಯಾದಿಗಳಿದ್ದು ವಿಶೇಷವಾಗಿ ಎಂದರೆ ಈ ಹೊಸದಾಗಿ ಕಿಣ್ಣಿ ಗ್ರಾಮದ ಸುಮಾರು 1970ರಿಂದ ಒಂದು ಬಂದುಬಿದ್ದಂಥ ರಸ್ತೆ ಇವತ್ತು ಕಿಣ್ಣಿ ಸಡಕ್ ಡೊಂಗರಗಾಂವ್ ಒಂದು ಮುಖ್ಯ ರಸ್ತೆ ಹೊಂದಿಕೊಂಡಿದೆ ಮತ್ತು ಅಲ್ಲಿಂದ ಬಸವ ಕಲ್ಯಾಣಕ್ಕೆ ಮುಖ್ಯ ರಸ್ತೆ ಇದೆ. ಧನ್ನೂರಿಗೊಂದು ಮೇನ್ ಮುಖ್ಯ ರಸ್ತೆ ಧನ್ನೂರು ಇದೆ, ಮುಲ್ಲಾಮರಿ ಹೊಂದಿಕೊಂಡು ಈ ರೀತಿಯಾಗಿ ಊರಿನಲ್ಲಿ ಸುಮಾರು 10 ಹಳ್ಳಗಳಿವೆ. ಒಂದು ಹುಣಸಿಕೇರಿ, ಇಟಗೇನಹಳ್ಳ, ಮುಲ್ಲಾಮರಿ, ದೊಡ್ಡಹಳ್ಳ ಮತ್ತು ಚನ್ಕಿನಾಲ ಇತ್ಯಾದಿ ಹಳ್ಳಗಳಿದ್ದು ಊರಿಗೆ ಒಂದು ಕೆರೆ ಇದೆ. ಈ ರೀತಿಯಾಗಿ ಊರು ಸಮೃದ್ಧಿಯಿಂದಿದ್ದು, ಜನರು ಸಮೃದ್ಧಿಯಿಂದ ಹೊಂದಿದ್ದು ಮತ್ತು ಜಿಲ್ಲೆಯಲ್ಲಿ ಅತ್ಯಂತ ಶಿಕ್ಷಣದಲ್ಲಿ ಮುಂದಿರುವಂಥ ಯಾವುದಾದ್ರು ಊರಿದೆ ಅದು ಡೊಂಗರಗಾಂವ್. ಎಲ್ಲ ರೀತಿಯಿಂದ ದೇವಿ ಆಶೀರ್ವಾದದಿಂದ ಎಲ್ಲ ಭಕ್ತರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅನೇಕ ಉನ್ನತಿಗಳನ್ನು ಸಾಧಿಸಿದ್ದಾರೆ. ಆ ಸಾಧನೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಆ ದೇವಿ ಆಶೀರ್ವಾದ ಹೀಗೆ ಎಲ್ಲ ಭಕ್ತರ ಮೇಲೆ ಇರಲಿ ಎಂದು ಪ್ರಾರ್ಥಿಸಿ ನನ್ನ 2 ಮಾತು ಮುಗಿಸುತ್ತೇನೆ. ದೇವಿಯ ಬಗ್ಗೆ ತಮ್ಮ ಅನುಭವಗಳನ್ನು ಹೇಳಿ ಗ್ರಾಮದ ಪ್ರಮುಖರಾದಂತಹ ಶಶಿಕಾಂತ್ ಒಡ್ಡನಕೇರಿ, ಶಿವರಾಜ ಬೆಳಕೇರಿ, ಶಂಕರಯ್ಯ ಸ್ವಾಮಿ ಹಿರೇಮಠ್, ಶರಣಬಸಪ್ಪ ಲಕ್ಷಟ್ಟಿ, ಶಿವಶರಣಪ್ಪ ಶೆಟ್ಟಿ, ಮಾಣಿಕಪ್ಪ ಜಕಟ್ಟಿ, ರಾಜಶೇಖರ್ ಬಿ ರಾಜೇಶ್ವರ್, ಸೋಮಣ್ಣ ಜನಕಟ್ಟಿ, ಭೋಜಪ್ಪ ರಾಜೇಶ್ವರ್, ಶಿವಾನಂದ ಇಟ್ಟಗಿ, ಚೆನ್ನಯ್ಯ ಸ್ವಾಮಿ, ಮಹಾರುದ್ರಾಭಿಷೇಕ ನಡೆಸಿಕೊಟ್ಟವರು ಮಲ್ಲಯ್ಯ ಸ್ವಾಮಿ, ಚನ್ನವೀರಯ್ಯ ಎರೆಬಾಗ್ ಮತ್ತು ಅವರ ಸಂಗಡಿಗರು ದೇವಿಯ ಭಜನೆಯಲ್ಲಿ ಕಾರ್ಯಕ್ರಮದಲ್ಲಿ ಭಜನಾ ಮಂಡಳಿಯ ವಗದುರ್ಗಿ ಮುಂತಾದವರು ಭಾಗಿಯಾಗಿದ್ದರು. ವೀಕ್ಷಕರೇ, ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.